ಇನ್ನು ಮುಂದೆ 9ನೇ ಸ್ಕಂದದ ಅನುವಾದವನ್ನು ಕೃಷ್ಣರಾಜ್ ಭಟ್ ಇವರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿಯೇ ಶ್ರೀ ಪೇಜಾವರ ಶ್ರೀಪಾದಂಗಳವರಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ, ಅಲ್ಲದೆ ಅನೇಕ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಪಾಠವನ್ನು ಮಾಡ್ತಾ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಅನೇಕ ತತ್ವಗಳ ಜಿಜ್ಞಾಸೆಯಲ್ಲಿ ಪಾಲ್ಗೊಂಡು ಮನೆ ಮಾತಾಗಿದ್ದಾರೆ. ಅಂತಹ ಕೃಷ್ಣರಾಜ್ ಭಟ್ರು ವೇದಿಕೆಗೆ ಆಗಮಿಸಿ ಶ್ರೀಮದ್ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಅನೇಕ ರಾಜರುಗಳ ಕಥೆ ಬರ್ತಾ ಇದೆ. ಅಂತಹ ಆ ಭಾಗವತದ 9ನೇ ಸ್ಕಂದದ ರಾಜರುಗಳ ಚರಿತ್ರೆಯನ್ನು ತಿಳಿಸಿಕೊಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದೇನೆ. ಈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕ ರುಚಿರೇ ಆವಿರ್ಭೂಯಾದನಘ ಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರನ್ನು ವಂದಿಸುತ್ತಾ ನೆರೆದಿರುವ ಎಲ್ಲ ಸಜ್ಜನ ಬಂಧುಗಳಿಗೂ ಭಗವತ್ ಪ್ರಣಾಮಗಳನ್ನು ಅರ್ಪಿಸುತ್ತಾ ಭಾಗವತದ 9ನೆಯ ಸ್ಕಂಧದ ಸಾಧ್ಯವಾದ ಮಟ್ಟಿಗಿನ ಕಿಂಚಿತ್ ಚಿಂತನೆಯನ್ನು ಮಾಡುವುದಕ್ಕೆ ಬಯಸ್ತೇನೆ. ಬಹುಶಃ ನಾನು ಪರಿವಿಡಿ ಓದುವಾಗ 1 ಗಂಟೆ ಆಗುತ್ತೆ. ಯಾಕೆಂದರೆ ರಾಜರ ಹೆಸರೇ ನಾನು ಬರೀ ಅಲ್ಲಿ ಬಂದ ಕ್ರಮದಲ್ಲಿ ಬಂದ ರಾಜರ ಹೆಸರು ಓದಿದರೆ 1 ಗಂಟೆ ಮುಗಿಯುತ್ತೆ. ಆದರೂ ಸಾಧ್ಯವಾದಷ್ಟು ಆ ರಾಜರ ಪರಂಪರೆಯನ್ನು ಮುಟ್ಟುವುದಕ್ಕೆ ಪ್ರಯತ್ನಿಸ್ತೇನೆ. ಬ್ರಹ್ಮನ ಪರಂಪರೆಯಿಂದ ಬಂದ ಮಾನಸಪುತ್ರನಾದ ಮರೀಚಿಯಿಂದ ಮುಂದೆ ಕಶ್ಯಪ, ಅವನಿಗೆ ವಿವಸ್ವಾನ್ ಸಂಜ್ಞೆಯಲ್ಲಿ ಹುಟ್ಟಿದವ ಶ್ರಾದ್ದದೇವ, ಆ ಶ್ರಾದ್ದ ದೇವನಿಗೆ ಶ್ರದ್ಧೆಯಲ್ಲಿ ಹುಟ್ಟಿದಂತಹ ಮೊದಲ ಮಗಳು ಇಳ. ಈ ಇಳ ಹುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ, ವಸ್ತುತಃ ರಾಜನಿಗೆ ಪುತ್ರಕಾಮೇಷ್ಟಿ ಅಂತ ಮಾಡಿದ್ದು, ಗಂಡು ಮಗು ಹುಟ್ಟಬೇಕು. ಯಾಕೆಂದರೆ ರಾಜನಿಗೆ ಸಹಜವಾಗಿ ಮುಂದಿನ ಚಕ್ರವರ್ತಿಯಾಗಿ ಒಬ್ಬನನ್ನು ಅಪಾಯಿಂಟ್ಮೆಂಟ್ ಮಾಡೋದು ಬಹಳ ಅಗತ್ಯ ಇರುತ್ತೆ. ಹೆಣ್ಣು ಪಡೀಬಾರದು ಅಂತ ತಾತ್ಪರ್ಯ ಅಲ್ಲ. ಆದರೆ ಮನೆಯಲ್ಲಿದ್ದಂತಹ ಮನೆಯವಳಿಗೆ ಪುರೋಹಿತರ ಜೊತೆಗೆ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡು, ಆಕೆ ನನಗೆ ಹೆಣ್ಣಾಗಬೇಕು ಅಂತ ಆಸೆ ಇದೆ, ನೀವು ಮಂತ್ರವನ್ನು ಏನಾದರೂ ಮಾಡಿ ಬದಲಾಯಿಸಿ ನನಗೆ ಹೆಣ್ಣು ಮಗು ಬೇಕು ಅಂತ ಅಪೇಕ್ಷೆಯನ್ನು ಈಡೇರಿಸಿ ನಿಮಗೆ ಬೇಕಾದಷ್ಟು ನಾನು ವರಹಗಳನ್ನು ಕೊಡ್ತೇನೆ ಅಂತ ಹೀಗೆ ಕೋರ್ತಾಳೆ. ಹಾಗೆ ಕೋರಿದ್ದರ ಫಲವಾಗಿ ಆ ಯಾಜ್ಞಿಕರು ಹೆಣ್ಣು ಮಗು ಹುಟ್ಟುವುದಕ್ಕೆ ಬೇಕಾದಂತಹ ಮಂತ್ರಗಳನ್ನು ಉಚ್ಚರಿಸ್ತಾರೆ. ಪರಿಣಾಮವಾಗಿ ಹುಟ್ಟಿದ ಹೆಣ್ಣು ಮಗುವನ್ನು ನೋಡಿದ ತಕ್ಷಣ ಶ್ರಾದ್ದದೇವ ಹೇಳ್ತಾನೆ, ನಾನು ಅಂದುಕೊಂಡಂತೆ ಆಗಲಿಲ್ಲ ಅಂದರೆ ಮಂತ್ರದಲ್ಲೇನೋ ವ್ಯತ್ಯಾಸ ನೀವು ಬೇಕು ಅಂತ ಮಾಡಿದ್ದೀರಿ ಅಂದರೆ ಅವರಿಗೆ ಒಂದು ಮಂತ್ರವನ್ನು ಹೀಗೆ ಉಪಯೋಗಿಸಿದರೆ ಇದರಿಂದ ಈ ಫಲ ಬರಬೇಕು ಅಂತ ಅನ್ನುವ ಒಂದು ನಿಶ್ಚಿತವಾದಂತಹ ತಮ್ಮ ಅಂಗದಲ್ಲಿರುವ, ಅಂದರೆ ಯಜ್ಞಾಂಗಗಳನ್ನು ಮಾಡುವಾಗ ಅದರಲ್ಲಿ ದೋಷ ಇಲ್ಲದೆ ಹೇಗೆ ಮಾಡುವುದು ಅನ್ನುವ ಸ್ಪಷ್ಟವಾದ ಕಲ್ಪನೆ ಇತ್ತು ಅಂತ ಗೊತ್ತಾಗುತ್ತೆ. ಆಮೇಲೆ ಒಪ್ಪಿಕೊಳ್ತಾರೆ ಪುರೋಹಿತರು. ಅವನಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಅವನು ಮನೆಯ ಎಲ್ಲ ಜವಾಬ್ದಾರಿಗಳನ್ನು, ರಾಜ್ಯದ ಜವಾಬ್ದಾರಿಯನ್ನು ತೊರೆದು ತಪಸ್ಸಿಗೆ ಅಂತ ಕಾಡಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಹುಟ್ಟಿದಂತಹ ಮತ್ತೆ ಆ ಸುದ್ಯುಮ್ನ ಅಂತ, ಮೊದಲು ಹುಟ್ಟುವಾಗ ಸುದ್ಯುಮ್ನ ಅಂತ ಹುಟ್ಟಿದ್ದ, ಅದು ಬ್ರಹ್ಮದೇವ ಅಂದರೆ ಹುಟ್ಟುವಾಗ ಮಗುವಾಗಿ ಹೆಣ್ಣಾಗಿ ಹುಟ್ಟುತ್ತೆ ಅಂತ ಗೊತ್ತಾದ ತಕ್ಷಣ ಈ ಶ್ರಾದ್ದದೇವ ಪ್ರಾರ್ಥಿಸ್ತಾನೆ ಬ್ರಹ್ಮದೇವರನ್ನ. ಮನೆಗೆ ಬಂದಂತಹ ಬ್ರಹ್ಮದೇವರು, ನೀನು ಅಂದುಕೊಂಡಂತೆ ನಿನ್ನ ಕ್ಷತ್ರಿಯ ಪರಂಪರೆಗೆ ಅನುಕೂಲವಾಗುವಂತಹ ಈ ಮಗುವನ್ನೇ ಗಂಡಾಗಿ ಮಾಡುತ್ತೇನೆ ಅಂತ ಹೇಳಿ ಆ ಮಗು ಗಂಡಾಗಿ ಸುದ್ಯುಮ್ನವಾಗುತ್ತೆ.
ಹೀಗೆ ಹುಟ್ಟಿದ ಸುದ್ಯುಮ್ನನ ಮೇಲೆ ಅವನಿಗೆ ಯಾಕೋ ಅಷ್ಟು ಆತ್ಮೀಯತೆ ಬೆಳೆದಿರಲಿಲ್ಲ. ನಿಜವಾಗಿ ನನ್ನ ಸತ್ವದಿಂದಲೇ ಮಕ್ಕಳನ್ನು ಪಡೆಯಬೇಕು ಅಂತ ಯೋಚಿಸಿ ತಪಸ್ಸಿಗೆ ಹೊರಟವ. ಈ ಮಧ್ಯದಲ್ಲಿ ಸುದ್ಯುಮ್ನ ಕಾಡಿಗೆ ಅಂತ ಬೇಟೆಗೆ ಹೋದವ ರುದ್ರದೇವರು ವಾಸವಾಗ್ತಾ ಇದ್ದಂತಹ ಸ್ಥಳವೊಂದಕ್ಕೆ, ಉಪವನವೊಂದಕ್ಕೆ ಹೋಗ್ತಾನೆ. ಪೂರ್ವದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಅವರಿಬ್ಬರ ನಡುವೆ ನಡೀತಾ ಇದ್ದಂತಹ ಬಹಳ ಸಲ್ಲಾಪವನ್ನು ನೋಡಿ ಒಬ್ಬ ಆಕ್ಷೇಪ ಮಾಡಿದ್ದಕ್ಕೆ ಇಲ್ಲಿ ಬಂದ ಎಲ್ಲರೂ ಕೂಡ ಹೆಣ್ಣಾಗಲಿ ಅನ್ನುವ ತನ್ನ ಉಮೆಯ ಪ್ರೀತಿಗೆ ಕಟ್ಟು ಬಿದ್ದು ಕೊಟ್ಟ ಶಾಪಕ್ಕೆ ಫಲವಾಗಿ ಸುದ್ಯುಮ್ನ ಹೆಣ್ಣಾದ. ಅದು ಬಹಳ ಚೆನ್ನಾಗಿ ವರ್ಣನೆ ಇದೆ ಅಲ್ಲಿ. ಅವನು ಏರಿ ಬಂದಿದ್ದಂತಹ ಕುದುರೆ ಒಡವ ಆಯಿತು. ಅವನ ಜೊತೆಗೆ ಬಂದಿದ್ದ ಸೈನಿಕರಲ್ಲ, ಸೈನಿಕೆಯರಾದರು. ಜೊತೆಗಿದ್ದ ಎಲ್ಲ ಪುರದ ಪಾಲಕರೆಲ್ಲರೂ ಕೂಡ, ಅಂದರೆ ಒಂದು ಬೇಟೆಗೆ ಹೋಗುವಾಗ ಎಲ್ಲ ವ್ಯವಸ್ಥೆಯೂ ಬೇಕಾಗುತ್ತೆ. ಅಡಿಗೆಯವರು ಬೇಕಾಗುತ್ತೆ, ಕುದುರೆಗೆ ಬೇಕಾದ ಪಾಲನೆ ಪೋಷಣೆ ಮಾಡುವವರು ಬೇಕಾಗುತ್ತೆ, ಹೀಗೆ ವೈದ್ಯರು ಬೇಕಾಗುತ್ತೆ. ಎಲ್ಲವೂ ಕೂಡ ಹೆಣ್ಣಾಗಿ ಹೋಯಿತು. ಹೆದರಿಬಿಟ್ಟ. ಮನೆಯಲ್ಲಿ ಹುಡುಕಾಟ ಶುರುವಾಯಿತು. ವಸಿಷ್ಠರಿಗೆ ಅರ್ಥ ಆಯಿತು ಇಲ್ಲೊಂದು ಅವಘಡ ನಡೆದಿದೆ ಅಂತ. ಅವನು ವಸಿಷ್ಠರನ್ನು ಬಹಳವಾಗಿ ಮಾನಸಿಕವಾಗಿ ಪ್ರಾರ್ಥಿಸ್ತಾನೆ. ಅಲ್ಲಿಗೆ ಬಂದಂತಹ ವಸಿಷ್ಠರು ಯಾಕೆ ಹೀಗಾಯಿತು ಅಂತ ಯೋಚಿಸಿ ಕೊನೆಗೆ ಯಥಾಪ್ರಕಾರ ಅವನಿಗೆ ಮೊದಲಿನಂತೆಯೇ ಪುಂಸ್ತವವನ್ನು ತರಲಿಕ್ಕೋಸ್ಕರ ರುದ್ರದೇವರ ಹತ್ರ ಪ್ರಾರ್ಥನೆಗೆ ಹೋಗ್ತಾರೆ. ರುದ್ರದೇವರ ಪ್ರಾರ್ಥನೆಯಂತೆ ಶಾಪ ಅದು ಪೂರ್ತಿಯಾಗಿ ಪ್ರತಿಶಾಪವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. 1 ತಿಂಗಳು ಹೆಣ್ಣಾಗಿ 1 ತಿಂಗಳು ಗಂಡಾಗಿ ಈತ ತನ್ನ ವ್ಯವಹಾರವನ್ನು ನಡೆಸ್ತಾನೆ ಅಂತ ಹೇಳುವುದರ ಮಧ್ಯದಲ್ಲಿಯೇ, ಅಂದರೆ ಈ ವ್ಯವಸ್ಥೆ ಆಗುವುದರ ಮಧ್ಯದಲ್ಲಿಯೇ ಆ ಇಳ ಆಗಿದ್ದ ಸಂದರ್ಭದಲ್ಲಿ ಸೋಮನ ಮಗನಾದ ಬುಧ ಆಕೆಯನ್ನು ಕೂಡಿ ಪುರೂರವಸ್ ಅನ್ನುವ ಮಗನನ್ನು ಪಡೆದಾಗಿತ್ತು. ಇದರ ನಂತರ ಮತ್ತೆ ಅವನು ಗಂಡಾಗಿ ಹುಟ್ಟಿದ ಮೇಲೆ ಅವನ ಪರಂಪರೆ ಮತ್ತೆ ಬೆಳೆಯುತ್ತೆ. ಇಲ್ಲಿ ಈ ಕಡೆಯಿಂದ ಶ್ರಾದ್ದದೇವ ಮತ್ತೆ ತಪಸ್ಸು ಮಾಡಿ ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರುಷ ಅಂತ ಕರುಷಕ ಅಂತಲೂ ಕರೀತಾರೆ, ನಾಭಾಗ, ಕವಿ, ನರಿಷ್ ಅಂತ ಪೃಷಧ್ರ ಅಂತ 10 ಮಕ್ಕಳನ್ನು ಪಡೀತಾನೆ. ಇದರಲ್ಲಿ ಒಬ್ಬೊಬ್ಬರ ಕಥೆಯೇ ಮತ್ತೆ ವಿಸ್ತಾರವಾಗಿ ಬರುತ್ತಾ ಹೋಗುತ್ತೆ. ಇಕ್ಷ್ವಾಕುವಿನ ಪರಂಪರೆ ನಮಗೆ ಗೊತ್ತಿದೆ. ಅಲ್ಲಿ ವಿಕುಕ್ಷಿ ಬರ್ತಾನೆ. ವಿಕುಕ್ಷಿಯಿಂದ ಮುಂದೆ ರಘು, ರಘುವಿನಿಂದ ಮೂಲಕನಿಂದ ದಶರಥ, ಆ ದಶರಥನ ಪರಂಪರೆಯಲ್ಲಿ ಅಜ, ಅಜನಿಂದ ರಘು, ರಘುವಿನಿಂದ ಮತ್ತೆ ಅಜ, ದಶರಥ ಅಂತ 7 ಜನ ಇದ್ದಾರಲ್ಲಿ. ಒಬ್ಬೊಬ್ಬ ದಶರಥ, ರಘು 3 ಜನ ಇದ್ದಾರೆ. ಹೀಗೆ ಒಬ್ಬೊಬ್ಬರ ಹೆಸರಿನಲ್ಲೇ ಹಿಂದಿನಿಂದ ಬಂದಂತೆ ಆ ಪರಂಪರೆಯಿಂದ ಮತ್ತೆ ರಾಮನ ಚರಿತ್ರೆ ಅಲ್ಲಿ ಮುಂದೆ 14-15 ಅಧ್ಯಾಯದಲ್ಲಿ ಮುಂದುವರಿಯುತ್ತೆ. ನೃಗನ ಪರಿಚಯವನ್ನು ಕೊಡ್ತಾ ಇವನು ಕೂಡ ಮಹಾ ಧರ್ಮಿಷ್ಠನಾಗಿ ಕಾರ್ಯವನ್ನು ಮಾಡಿದ್ದು ಹೇಳಿ ಮುಂದೆ ಶರ್ಯಾತಿಯ ಕಥೆಯನ್ನು ಹೇಳುತ್ತಾರೆ. ಶರ್ಯಾತಿ ಅದು ಶಯ್ಯಾತಿ ಅಂತನೂ ಹೆಸರಿದೆ. ಈ ಅವನಿಗೊಂದು ಮಗಳು ಸುಕನ್ಯಾ ಅಂತ. ಅಂದರೆ ಮಗಳು ಎಲ್ಲೂ ಕೂಡ ಹೊರಗೆ ನಾವು ಸುತ್ತಾಡಲಿಕ್ಕೆ ಹೋಗಲಿಲ್ಲ ಅಂತ ಬೇಸರ ಪಟ್ಟಾಗ ಕಾಡಿನಲ್ಲಿ ಶತ್ರುಗಳ ಜೊತೆಗೆ ಒಂದು ಸಂವಾದ, ಅಂದರೆ ಅವರನ್ನು ಸೋಲಿಸುವುದಕ್ಕೆ ಬೇಕಾದ ಒಂದು ಸುದ್ದಿಯನ್ನು ತಿಳಿಸಿದ ಹಾಗಾಗುತ್ತೆ. ನಾವು ಎಲ್ಲ ಕಡೆ ಓಡಾಡಿ ಬಂದರೆ ಶತ್ರುಗಳು ಅಲರ್ಟ್ ಆಗಿರ್ತಾರೆ. ಜೊತೆಗೆ ಕೃಷಿಕರಿಗೆ ಬೇಕಾದಂತಹ ರೀತಿಯ ಒಂದು ಕಾಡು ಪ್ರಾಣಿಗಳನ್ನು ವಾಪಸ್ಸು ಕಾಡಿಗೆ ಅಟ್ಟುವ ಒಂದು ಬೇಟೆಯ ಕಾರ್ಯಕ್ರಮವೂ ಆಗುತ್ತೆ ಅಂತ ಮಗಳನ್ನು ಕರೆದುಕೊಂಡು ಹೊರಡುತ್ತಾನೆ. ಮಧ್ಯದಲ್ಲಿ ಈ ಕಥೆಯೆಲ್ಲ ನಿಮಗೆ ಗೊತ್ತಿದೆ, ಅದರಿಂದಾಗಿ ನಾನು ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದ್ದೇನೆ. ಮಗಳು ಮಾಡಿದ ಒಂದು ಕುತೂಹಲದ ಕಥೆ ಏನಾಗುತ್ತೆ, ಒಂದು ವಲ್ಮೀಕದಲ್ಲಿ ಇದ್ದಂತಹ ಬೆಳಕಿನ ಪುಂಜವನ್ನು ನೋಡಿ ಇದೇನೋ ಆಶ್ಚರ್ಯಕರವಾದ ಸಂಗತಿ ಅಂತ ಚುಚ್ಚಿದ್ದರ ಮರುಕ್ಷಣದಲ್ಲಿ ಹತ್ತಿದ ದೊಡ್ಡ ರಕ್ತದ ಧಾರೆಗೆ ಹೆದರಿ ತನ್ನ ಶಿಬಿರಕ್ಕೆ ಬಂದು ನೆಲೆಸ್ತಾಳೆ. ಮರುಕ್ಷಣದಲ್ಲಿ ಅವರು ಹೋದ ಅಷ್ಟೂ ಜನಕ್ಕೆ ಮಲಬದ್ಧತೆಯಾಗಿ ಬಾಯಲ್ಲಿ ಮಾತು ಹೊರಡ್ತಾ ಇಲ್ಲ, ತೃಷೆಗೆ ಅಂತ ನೀರು ಹಾಕಿದರೆ ಗಂಟಲಲ್ಲಿ ಇಳೀತಾ ಇಲ್ಲ ಅನ್ನುವ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುತ್ತೆ. ಯಾರೋ ಏನೋ ದೊಡ್ಡವರಿಗೆ ಅಪಮಾನ ಮಾಡಿದ್ರೆ ಮಾತ್ರ ಹೀಗಾಗಲಿಕ್ಕೆ ಸಾಧ್ಯ ಅಂತ ಯೋಚಿಸಿ ಎಲ್ಲರನ್ನೂ ಕೇಳಿದಾಗ ಮಗಳು ತಪ್ಪು ಒಪ್ಪಿಕೊಳ್ಳುತ್ತಾಳೆ, ನನ್ನಿಂದ ಅನ್ಯಾಯವಾಗಿದೆ ಅಂತ. ತಕ್ಷಣ ಎಲ್ಲಿ ನಡೆಯಿತು ಅಂತ ಆ ಸ್ಥಳಕ್ಕೆ ಬಂದು ನೋಡಿದಾಗ ಚವನ ಆ ವಲ್ಮೀಕವನ್ನು ಭೇದಿಸಿ ಹೊರಗೆ ಬರ್ತಾನೆ. ಬಂದವನೇ, ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಟ್ಟರೆ ಮಾತ್ರ ಇದಕ್ಕೆ ಪರಿಹಾರ ಅಂತ ಕೇಳ್ತಾನೆ. ರಾಜನಿಗೆ ಇಡೀ ದೇಶಕ್ಕೆ ಅಂದರೆ ಒಂದು ತೊಂದರೆ ಆಗುವ ರೀತಿಯ ಅವರು ಶಾಪವನ್ನೇ ಕೊಡದೆ ಬರೀ ಅವರಿಗಾದ ನೋವಿನಿಂದ ಇಷ್ಟು ದೊಡ್ಡ ಅನ್ಯಾಯ ಆಯಿತು ಅಂದರೆ ಇದಕ್ಕೆ ಪರಿಹಾರವನ್ನು ಕೊಡಲೇಬೇಕು ಅಂತ ಯೋಚಿಸಿ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ಮಗಳು ಕೂಡ ಎದುರು ಮಾತಾಡಲಿಲ್ಲ, ಯಾಕೆಂದರೆ ತನ್ನಿಂದ ತಪ್ಪಾಗಿದೆ ಅಂತ ಒಂದು ಗೊತ್ತಿತ್ತು. ಎರಡನೇದಾಗಿ ದೊಡ್ಡ ಋಷಿಗಳ ಸೇವೆಗೆ ಭಾಗ್ಯ ಅಂತ ಅನ್ನೋ ಎಚ್ಚರ ಇತ್ತು. ಈ ಕ್ಷಣದಲ್ಲಿಯೇ ಪ್ರತಿ ಕ್ಷಣವೂ ಚೆನ್ನಾಗಿ ತನ್ನ ಜೀವನವನ್ನು ಚವನರ ಜೊತೆಗೆ ಕಳೆಯುವ ಸಂದರ್ಭದಲ್ಲಿ ಪರೀಕ್ಷೆಗೆ ಅಂತ ಬಂದ ಅಶ್ವಿ ದೇವತೆಗಳು ಸೋಲ್ತಾರೆ ಅವಳ ಮುಂದೆ. ಯಾಕೆಂದರೆ ಏನೇ ಆಮಿಷಗಳನ್ನು ಒಡ್ಡಿದಾಗಲೂ ಸ್ವಲ್ಪವೂ ವಿಚಲಿತಗೊಳ್ಳದೆ
ಆಕೆ ತನ್ನ ಗಂಡನನ್ನೇ ಮತ್ತೆ ಮತ್ತೆ ಯೋಚಿಸ್ತಾ ಇದ್ದ ಸಂದರ್ಭಕ್ಕೋಸ್ಕರ ಸಂತೋಷಪಟ್ಟ ಅವರು, ನಿನ್ನ ಗಂಡನಿಗೆ ನಮ್ಮ ಕೈಯಿಂದ ಸಹಾಯ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ, ಈಗಾಗಲೇ ಕಣ್ಣನ್ನು ಕಳೆದುಕೊಂಡಂತಹ ಕುರುಡು ಬದುಕಿಗೆ ವಿದಾಯ ಹೇಳುವಂತಹ ರೀತಿಯ ಆರೋಗ್ಯವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಕರೆದುಕೊಂಡು ಬರುವ ಹಾಗಾಗುತ್ತೆ. ಚವನನಿಗೆ ತನ್ನ ತಪಸ್ಸಿನಿಂದಲೇ ಕಣ್ಣನ್ನು ಮರಳಿ ಪಡೆಯಬಹುದಾದ ಸಾಮರ್ಥ್ಯ ಇತ್ತು. ಆಗಲೇ ದೇಹ ಚರ್ಮ ಮೈಗೆ ಮೂಳೆಗೆ ಅಂಟಿಕೊಂಡದ್ದನ್ನು ಮತ್ತೆ ಗಟ್ಟಿ ಮಾಡಿಕೊಂಡು ದೃಢವಾದ ದೇಹ ಪಡೆಯಬಹುದಿತ್ತು. ಆದರೆ ಭಗವಂತನನ್ನು ಪ್ರಾರ್ಥಿಸಿದಂತಹ ಆ ಪುಣ್ಯದ ಫಲವನ್ನು ಕೇವಲ ಲೌಕಿಕವಾದಂತಹ ಫಲಕ್ಕೋಸ್ಕರ ನಾನು ಪಡೆಯುವುದಿಲ್ಲ ಅನ್ನುವ ನಿರ್ಧಾರಕ್ಕೋಸ್ಕರ ಅವರು ಸುಮ್ಮನಿದ್ರು. ಆದರೆ ಹೆಂಡತಿಯ ಅಷ್ಟು ಪಾತಿವ್ರತ್ಯಕ್ಕೆ ಒಲಿದು ಬಂದಂತಹ ಫಲವನ್ನು ಬೇಡ ಅಂತ ಹೇಳಬಾರ್ದು, ಆಕೆಗೂ ಸಂತೋಷ ಆಗಲಿ ಅಂತ ಯೋಚಿಸಿ ಒಪ್ಪಿಕೊಂಡು ಚವನ ಆ ಅಶ್ವೀ ದೇವತೆಗಳ ಅಂದರೆ ಅನುಗ್ರಹದಂತೆ ದೇಹವನ್ನು ಪಡೆಯುತ್ತಾರೆ. ಪಡೆದ ಬಳಿಕ ನಿಮಗೆ ಪ್ರತಿಕ್ರಿಯೆಯಾಗಿ ನಾನು ಕೂಡ ಯಜ್ಞದಲ್ಲಿ ಹವಿಸ್ಸನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟು ಶರಿಯಾತಿ ಮತ್ತೆ ಮರಳಿ ಮನೆಗೆ ಬರುವ ಅಂದರೆ ಮಗಳನ್ನು ನೋಡಬೇಕು ಅಂತ ಬಂದ ಸಂದರ್ಭದಲ್ಲಿ ಅವನಿಂದಲೇ ಯಾಗ ಮಾಡಿಸಿ ಅಶ್ವಿಭ್ಯಾಂ ಸ್ವಾಹ ಅಂತ ಯಾಗದಲ್ಲಿ ಆಹುತಿಯನ್ನು ಕೊಟ್ಟಾಗ ಇಂದ್ರದೇವ ತಡೀತಾನೆ. ವಸ್ತುತಃ ಚವನ ಎಲ್ಲಿ, ಇಂದ್ರ ಎಲ್ಲಿ? ಆದರೂ ಒಬ್ಬ ಬ್ರಾಹ್ಮಣನ ಮಾತು ಯಾವತ್ತೂ ಸುಳ್ಳಾಗಬಾರದು ಅನ್ನುವ ಕಾರಣಕ್ಕೆ ಸ್ತಂಭೀಭೂತನಾಗಿ ನಿಲ್ಲುವಂತೆ ಚವನ ಆದೇಶಿಸಿದಾಗ ಯಥಾಪ್ರಕಾರ ಸುಮ್ಮನೆ ನಿಂತ. ಮತ್ತೆ ತಾನೇ ಮಾಡಿದಂತಹ ಯಜ್ಞದಲ್ಲಿ ಆಹುತಿ ಕೊಟ್ಟ ಬಳಿಕ ಮಾತುಕತೆ ನಡೆಯುತ್ತೆ. ಅಲ್ಲಿ ಬಹಳ ಸುಂದರವಾದ ಮಾತುಕತೆ ಇದೆ. ಇಂದ್ರ ಕೊನೆಗೆ ಅಶ್ವಿದೇವತೆಗಳಿಗೂ ಕೂಡ ಯಜ್ಞದಲ್ಲಿ ಅಲ್ಲಿಯ ತನಕ ಇಲ್ಲದೇ ಇದ್ದಂತಹ ಒಂದು ಭಾಗವನ್ನು ಕೊಡುವುದಕ್ಕೆ ಒಪ್ಪುತ್ತಾನೆ. ಬಂದ ಮಾತು ಇಷ್ಟೇ, ವೈದ್ಯರೆಲ್ಲ ಮಲಮೂತ್ರಗಳನ್ನು ರಕ್ತ ಶೋಣಿತಗಳನ್ನೆಲ್ಲ ಮುಟ್ಟುತ್ತಾರೆ, ಅವರನ್ನು ನಮ್ಮ ಯಜ್ಞದಲ್ಲಿ ಸಾಲಾಗಿ ಕೂಡಿಸಿ ಆಹುತಿ ಹೇಗೆ ಕೊಡುವುದು ಅಂತ. ಆದರೆ ವಸ್ತುತಃ ಅವರು ಇದ್ದದ್ರಿಂದಾಗಿ ಉಳಿದವರೆಲ್ಲ ಚೆನ್ನಾಗಿ ಬದುಕುವುದು ಸಾಧ್ಯ ಅನ್ನುವ ಎಚ್ಚರವನ್ನು ಕೊಟ್ಟು, ಅಂದರೆ ಆ ಹಿಂದೆಯೂ ಯಜ್ಞದಲ್ಲಿ ಆಹುತಿ ಇತ್ತು, ಆದರೆ ಅದಕ್ಕೊಂದು ಘಟನೆ ಬೇಕಲ್ವ. ಅಶ್ವಿದೇವತೆಗಳು ಕೂಡ ದೇವತೆಗಳ ಸಾಲಿನಲ್ಲಿ ಕುಳಿತು ಆಹುತಿಯನ್ನು ಪಡೆಯುವುದಕ್ಕೆ ಯೋಗ್ಯರು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಈ ಒಂದು ಘಟನೆ ನಡೆಯಿತು. ಅದನ್ನೇ ಕೊನೆಯಲ್ಲಿ ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷುರ್ನ ಹೀಯತೆ ಅನ್ನುವ ಮಾತು ಬಂತು. ಊಟವಾದ ಬಳಿಕ ಕೈಯನ್ನು ಚೆನ್ನಾಗಿ ತೊಳೆದು ಈ 5 ಮಂದಿಯನ್ನು ನೆನಪಿಸಿಕೊಂಡು ನಾವು ಹೆಬ್ಬೆರಳಿನಿಂದ ಕಣ್ಣಿಗೆ ನೀರನ್ನು ಮುಟ್ಟಿಸಿಕೊಂಡೆವು ಅಂತಂದ್ರೆ ಕಣ್ಣಿನ ಏನೇ ತರದ ದೋಷಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಅನ್ನುವ ಇಷ್ಟು ವಿಶ್ವಾಸದ ಮಾತನ್ನ ಪುರಾಣವೂ ಬೇರೆ ಕಡೆ ಹೇಳುತ್ತೆ. ಇಲ್ಲಿಯೂ ಕೂಡ ಆ ಕಥೆಯನ್ನು ನೆನಪಿಸಿದವರಿಗೆ ಬದುಕಿನ ಎಲ್ಲ ಮಾಂಗಲ್ಯವೂ ಉಂಟಾಗುತ್ತೆ, ಕಣ್ಣಿನ ದೋಷ ಪರಿಹಾರ ಆಗುತ್ತೆ ಅನ್ನೋದು ಸುಳ್ಳಲ್ಲ. ನೀವು ಬೇಕಾದರೆ ಪ್ರತಿದಿನ ಮಾಡಿ, ಆದರೆ ಸ್ಪೂನಲ್ಲಿ ಊಟ ಮಾಡಿದ್ರೆ ಉಪಯೋಗ ಇಲ್ಲ, ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ನಾವು ಊಟ ಮಾಡಿದ್ರೆ ಉಪಯೋಗ ಇಲ್ಲ. ನಾವು ನೆಲದಲ್ಲಿ ಕುಳಿತು, ನೆಲಕ್ಕೂ ನಮಗೂ ಕಾಲಿಗೆ ಸಂಪರ್ಕ ಆಗಿರಬೇಕು. ಚೆನ್ನಾಗಿ ಬೇಯಿಸಿದ ಅನ್ನವನ್ನು ಕೈಯಲ್ಲಿ ಕಲಸಿ ತುಪ್ಪವನ್ನು ಹಾಕಿದಂತಹ ದೇವರಿಗೆ ನಿವೇದಿತವಾದ ಅನ್ನವನ್ನು ಉಣ್ಣಬೇಕು. ಆವಾಗ ನಮ್ಮ ಕೈಗೂ ಆ ಅನ್ನಕ್ಕೂ ಆದ ಸಂಪರ್ಕದಿಂದಾಗಿ ಒಂದು ಪ್ರಾಣಶಕ್ತಿ ಅಂತ ಅನ್ನೋದು ಹೆಬ್ಬೆರಳಿನಲ್ಲಿ ಸದಾ ಹರಿತಾ ಇರುತ್ತೆ. ಅದು ಊಟದ ಸಂದರ್ಭದಲ್ಲಿ ಭಗವಂತನ ಪ್ರಸಾದವನ್ನು ಮುಟ್ಟಿದ ಪರಿಣಾಮ ನಾವು ಕಣ್ಣನ್ನು ಹಾಗೆ ಹೆಬ್ಬೆರಳಿನಿಂದ ಮುಟ್ಟಿಕೊಂಡಾಗ ಕಣ್ಣಿನ ದೋಷ ಪರಿಹಾರ ಆಗಿದ್ದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬರುತ್ತೆ. ಯಾವುದೇ ಒಂದು ಕಥೆಯನ್ನು ಸುಮ್ಮನೆ ಯಾವುದೋ ಕಾರಣ ಇಲ್ಲದೆ ಅಯ್ಯೋ ಒಂದು ಫಲ ಹೇಳಬೇಕು ಅಂತ ಹೇಳಿದ ಮಾತಲ್ಲ ಇದು. ಅಂತಹ ಒಂದು ಅದ್ಭುತವಾದಂತಹ ಚರಿತ್ರೆಯನ್ನು ಶರಿಯಾತಿಯ ಕಥೆಯ ಮೂಲಕ ತಿಳಿಸಿ ಅಲ್ಲಿಂದ ದಿಷ್ಟ ಅವನು ಕಾಡು ಪಾಲಾದ, ನನಗೆ ರಾಜ್ಯವೂ ಬೇಡ ಏನೂ ಬೇಡ ಅಂತ ಹೊರಟು ಹೋದ. ಧೃಷ್ಟನು ಹಾಗೇ ಹೊರಟು ಹೋದ. ಕರುಷಕನ ಇಡೀ ವಂಶದವರು ಮುಂದೆ ಉತ್ತರದ ದೇಶದ ರಾಜರಾದರು. ನಾಭಾಗನ ಕಥೆಯನ್ನು ಹೇಳಲಿಕ್ಕೆ ಒಂದು ಸಣ್ಣ ಪ್ರಸಂಗವನ್ನು ಹೇಳ್ತಾರೆ. ಈ ನಾಭಾಗನ ಜೊತೆಗೆ ಇನ್ನೂ ಒಬ್ಬ ನಾಭಾಗ ಇದ್ದಾನೆ. ಅಂದರೆ ಇಲ್ಲಿ 3 ಜನ ನಾಭಾಗ ಬರ್ತಾರೆ. ಈ ನಾಭಾಗನಲ್ಲಿ ತಂದೆಯಲ್ಲಿ ತನಗೆ ಏನಾದರೂ ಪಿತ್ರಾರ್ಜಿತ ಸಿಗಬೇಕು ಅಂತ ಯೋಚಿಸಿದವನಿಗೆ ಅಣ್ಣಂದರು ಯಾರೂ ಏನು ದಕ್ಕಿಸದೇ ಇದ್ದಾಗ ಅವನು ಯೋಚನೆ ಮಾಡ್ತಾನೆ, ಅಯ್ಯೋ ನಾನೇನು ಮಾಡಲಿ, ನನಗೆ ಪಿತ್ರಾರ್ಜಿತ ಸಿಗದೇ ಇದ್ರೆ ನಾನು ನನ್ನ ಕ್ಷತ್ರ ಧರ್ಮವನ್ನು ಹೇಗೆ ಮುಂದುವರಿಸಲಿ ಅಂತ. ತಂದೆಯನ್ನೇ ಹೋಗಿ ಕೇಳು ಅಂತ ಅಣ್ಣಂದರು ಬೈದು ಕಳಿಸ್ತಾರೆ. ತಂದೆ ಹತ್ರ ಹೋಗಿ ಕೇಳಿದಾಗ, ನೀನು ಅವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಹೋಗಬೇಡ, ನಿನಗೆ ಈಗಲೇ ನಾನೊಂದು ಮಾತು ಹೇಳ್ತೇನೆ. ಅಂಗಿರಸರ ಪರಂಪರೆಯಲ್ಲಿ ಬಂದ ಋಷಿಗಳು ಒಂದಿಷ್ಟು ಜನ ಇಂತಹ ಪ್ರದೇಶದಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಅವರು ತಮ್ಮ ಮಂತ್ರಗಳಲ್ಲಿ 6ನೇ ದಿನ ಕೆಲವು ಮಂತ್ರಗಳನ್ನು ಮರೀತಾರೆ. ಆವಾಗ ನೀನು ಹೋಗಿ ಆ ಮಂತ್ರಗಳನ್ನು ನೆನಪಿಸು, ಅವರು ನಿನಗೆ ಏನು ಕೊಡ್ತಾರೋ ಅದು ನಿನ್ನ ಪಾಲು ಅಂತ ಇಷ್ಟು ಹೇಳಿದಾಗ ಯಥಾಪ್ರಕಾರ ನಾಭಾಗ ಅಲ್ಲಿ ಹೋಗ್ತಾನೆ. ಹೋದವನೇ ಯಜ್ಞಗಳು ನಡೀತಾ ಇದ್ದ ಸಂದರ್ಭದಲ್ಲಿ 6ನೆಯ ದಿನ ಅವರು ಹೇಳಬೇಕಾದ ವಿಶ್ವೇದೇವತೆಗಳ ಮಂತ್ರಗಳ ಲೋಪ ಆದಾಗ ತಕ್ಷಣ ಈ ನಾಭಾಗ ಅದನ್ನು ನೆನಪಿಸ್ತಾನೆ. ಋಷಿಗಳಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಯಜ್ಞದಲ್ಲಿ ಒಂದು ಅಂಗ ಲೋಪ ಆಗುವುದನ್ನು ಈ
ಅಂದರೆ ರಾಜಕುಮಾರನ ಪರಂಪರೆಯಲ್ಲಿ ಬಂದಿದ್ರೂ ಆ ಯಜ್ಞ ಯಾಗಾದಿಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾನೆ ಎನ್ನುವ ಕುತೂಹಲಕ್ಕೆ ಸಂತೋಷಪಟ್ಟು ಆತನಿಗೆ ಅನುಗ್ರಹಿಸ್ತಾರೆ. ಅಲ್ಲಿ ಇದ್ದ ಯಜ್ಞಶೇಷವನ್ನೆಲ್ಲ ನೀನೇ ಉಪಯೋಗಿಸು ಅಂತ. ವಸ್ತುತಃ ಯಜ್ಞದಲ್ಲಿ ಏನೇ ಒಂದು ಪದಾರ್ಥವನ್ನು ನಾವು ತಂದರೂ ಕೂಡ ಅದನ್ನು ಮತ್ತೆ ಯಜಮಾನ ತನಗೋಸ್ಕರ ಅಂತ ಉಪಯೋಗಿಸುವ ಹಾಗಿಲ್ಲ. ಹಾಗೆ ಅಂತ ಹೇಳಿ ಯಜಮಾನ ಪುರೋಹಿತರು ತಗೊಂಡು ಹೋದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ನನಗುಳಿಲಿ ಅಂತ ಹೇಗೆ ಮಾಡ್ಲಿಕ್ಕಿಲ್ವೋ ಹಾಗೆ ಪುರೋಹಿತ ಇದೆಲ್ಲ ನನಗೆ ಸೇರಿದ್ದು ಅಂತ ಸೀದಾ ಬಾಚಿ ತನ್ನ ಗೋಣಿ ಒಳಗೆ ಹಾಕೊಳ್ಳಿಕ್ಕೂ ಇಲ್ಲ. ಇವತ್ತು ಹೇಗಾಗಿದೆ ಅಂದರೆ ನೆನಪಾಗತ್ತೆ, ವಸ್ತುತಃ ಈ ಮಧ್ಯದಲ್ಲಿ ಇಷ್ಟು ಮಾತಾಡಿದ್ರೆ ಕಥೆ ನನಗೆ ಹಿಂದೆ ಬೀಳುತ್ತೆ, ಆದರೆ ಒಂದು ಹೇಳಲೇಬೇಕಾದ ಮಾತು ಇದೆ. ನಮಗೇನಾಗಿದೆ ಅಂದರೆ ಇವತ್ತು ವ್ಯವಹಾರದ ಥರ ಅವರು ಎಲ್ಲ ತರ್ತಾರೆ, ಎಲ್ಲ ಜೋಡಿಸಿಡ್ತಾರೆ, ಯಜ್ಞ ಮುಗಿದ ಮೇಲೆ ಧೂಳು ಹೊಗೆ ಎಲ್ಲ ಪುರೋಹಿತರಿಗೆ. ಅವರು ಯಥಾ ಪ್ರಕಾರ ಮೊದಲು ಸಂಕಲ್ಪಕ್ಕೆ ಬಂದಿರ್ತಾರೆ, ಮುಗಿಸುವಾಗ ಕೃಷ್ಣಾರ್ಪಣಕ್ಕೆ ಬರ್ತಾರೆ, ಮನೆಯಲ್ಲಿ ಹೋಮ ಆಗಿದೆ ಅಂತ ಜ್ಯೋತಿಷಿಗಳು ಹೇಳಿದ ಮಾತನ್ನು ಪಾಲಿಸ್ತೇವೆ. ಆದರೆ ಫಲ ಸಿಗದೇ ಇದ್ದಾಗ ಬೈಯುವುದು ಪುರೋಹಿತರನ್ನು. ನಾವು ಎಷ್ಟರದರಲ್ಲಿ ವಸ್ತುಗಳನ್ನು ತರುವುದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ದೇವೋ ಅಷ್ಟು ನಮಗದರ ಫಲ ಸಿಗುವುದು ಸಾಧ್ಯ. ಹಾಗಾಗಿ ಯಜ್ಞದಲ್ಲಿ ಏನೇ ಒಂದು ಭಾಗವನ್ನು ನಾವು ತಂದ ಮೇಲೆ ಅದು ಯಾರು ಆ ಪೌರೋಹಿತ್ಯವನ್ನು ನಡೆಸ್ತಾರೋ ಅದು ಅವರಿಗೆ ಸಂಬಂಧಪಟ್ಟದ್ದು. ಹಾಗೆ ಅಂತ ಹೇಳಿ ಪುರೋಹಿತ ನನಗೆ ಸಂಬಂಧಪಟ್ಟಂತೆ ಎಲ್ಲೋ ದೋಚುವ ಹಾಗಿಲ್ಲ. ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್, ಎರಡೂ ಕಡೆಯಿಂದ ನಮಗೆ ಪ್ರೀತಿ ಇರಬೇಕು. ಆ ದುರಾಸೆ ಪುರೋಹಿತನಿರಬಾರ್ದು, ಆದರೆ ಉಳಿದ್ರೆ ನನಗಾಯಿತು ಅಂತ ಅನ್ನುವ ಭಾವ ಯಜಮಾನನಿಗಿರಬಾರ್ದು. ಹೀಗೆ ಎರಡೂ ಕಡೆಯಿಂದ ಒಂದು ಸಂಬಂಧ ಏರ್ಪಟ್ಟಾಗ ಆ ಯಜ್ಞ ಅನ್ನೋದು ಸಂಪೂರ್ಣವಾಗುವುದು ಸಾಧ್ಯ. ನಾಭಾಗ ಯಜ್ಞದ ಭಾಗಗಳನ್ನೆಲ್ಲ ತೆಗೆದುಕೊಂಡು ಹೊರಡುವ ಸಂದರ್ಭದಲ್ಲಿ ರುದ್ರದೇವರು ಎದುರುಗಡೆ ಬಂದು ನಿಲ್ತಾರೆ. ಯಾಕೆ ತಗೊಂಡು ಹೋಗ್ತಾ ಇದ್ದಿ? ಇದು ನನಗೆ ಸಂಬಂಧಪಟ್ಟ ಭಾಗ, ಯಾಕೆ ಮುಟ್ಟುತ್ತಾ ಇದ್ದಿ ಅಂತ. ಅಲ್ಲ, ನಮ್ಮ ತಂದೆ ಅವ್ರೇನು ತಗೋ ಅಂತ ಹೇಳ್ತಾರೋ ಅದನ್ನೆಲ್ಲ ತಗೋ ಅಂತ ಹೇಳಿದ್ದಾರೆ. ಋಷಿಗಳು ಈ ಯಜ್ಞದಲ್ಲಿ ಉಳಿದ ಅವಶೇಷವನ್ನು ತೆಗೆದುಕೋ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಸ್ವೀಕರಿಸ್ತಾ ಇದ್ದೇನೆ. ನಿನ್ನ ಅಪ್ಪನ ಇನ್ನೊಮ್ಮೆ ಹೋಗಿ ಕೇಳು. ಸರಿ, ಅವನು ಸೀದಾ ಬಂದ. ಅಪ್ಪ, ಹೀಗಾಗಿದೆ, ನಾನು ಯಜ್ಞದಲ್ಲಿ ಋಷಿಗಳು ಕೊಟ್ಟಂತಹ ಆವಿರ್ಭಾಗವನ್ನು ಉಳಿದದ್ದನ್ನು ಸ್ವೀಕರಿಸ್ತೇನೆ ಅಂತ ಹೋದಾಗ ರುದ್ರದೇವರು ತಡೆದ್ರು ಅಂತ. ಆಗ ಅಪ್ಪ ಹೇಳ್ತಾನೆ, ಇಲ್ಲಪ್ಪ, ಅದು ಸತ್ಯ, ಹಿಂದಿನಿಂದಲೇ ಏಷತೆ ರುದ್ರಭಾಗ ಅಂತ ಕೊಟ್ಟ ಮಾತು, ಅದು ರುದ್ರದೇವರಿಗೆ ಸಂಬಂಧಪಟ್ಟದ್ದು. ಅಲ್ಲಿದ್ದನ್ನು ಮತ್ತೆ ನಾವು ನಮಗೋಸ್ಕರ ಅಂತ ಸ್ವೀಕರಿಸುವ ಹಾಗಿಲ್ಲ. ಅದನ್ನು ರುದ್ರದೇವರಿಗೆ ಬಿಟ್ಟು ಕೊಟ್ಟ ಮೇಲೆ ಆ ಆವಿರ್ಭಾಗವನ್ನು ಅವರಿಗೆ ಸ್ವೀಕರಿಸುವಂತೆ ನಾವು ಮಾಡಬೇಕು. ಅವನು ಯಥಾ ಪ್ರಕಾರ ಹಾಗೆ ಬಂದು ಹೇಳ್ತಾನೆ ರುದ್ರದೇವರ ಹತ್ರ, ನೀವು ಹೇಳಿದ್ದು ಸರಿ, ನಮ್ಮಪ್ಪನೂ ಕೂಡ ಇದೇ ರೀತಿ ಮಾತು ಹೇಳಿದ, ನಾನು ತಪ್ಪಾಯಿತು, ನೀವು ನಿಮ್ಮ ಪಾಲಿನ ಯಾವ ಯಜ್ಞ ಭಾಗವನ್ನು ನಾನು ಸ್ವೀಕರಿಸಿದ್ನೋ ಅದನ್ನೆಲ್ಲ ಮರಳಿಸ್ತಾ ಇದ್ದೇನೆ ಅಂತ ವಾಪಸ್ಸು ಕೊಡ್ತಾನೆ. ರುದ್ರದೇವರಿಗೆ ಬಹಳ ಆನಂದ ಆಗುತ್ತೆ. ಯಾಕೆಂದರೆ ಸತ್ಯವ್ರತನಾಗಿ ತಂದೆ ಹೇಳಿದ್ದಾರೆ ಅಂತ ಆದಮೇಲೂ ಏನೇ ಆಗಲಿ ನನಗೆ ಋಷಿಗಳು ಕೊಟ್ಟದ್ದು, ತಂದೆ ಮಾತು ಮುಖ್ಯ ಅಲ್ಲ, ತಂದೆ ಹೇಳಿದ್ದು ಇಷ್ಟೇ, ಋಷಿಗಳು ಏನು ಕೊಡ್ತಾರೋ ಅದನ್ನು ತಗೋ ಅಂತ. ಋಷಿಗಳು ಕೊಟ್ಟಿದ್ದಾರೆ ಅಂದರೆ ನಾನು ತಗೊಳ್ಬೇಕು ಅಂತ ವಾದಿಸ್ಬೋದಿತ್ತು, ನಾವಾದರೆ ವಾದಿಸ್ತಿದ್ವೋ ಏನು. ಆದರೆ ತಂದೆ ಹೇಳಿದ ಮಾತಿನಂತೆ ಯಥಾ ಪ್ರಕಾರ ಅಷ್ಟೂ ಚಾಚೂ ತಪ್ಪದೆ ಹೇಳಿ ಚಾಚೂ ತಪ್ಪದಂತೆ ಅಷ್ಟೂ ರುದ್ರದೇವರಿಗೆ ಒಪ್ಪಿಸಿದಂತಹ ಫಲವಾಗಿ ರುದ್ರದೇವರು ಅವನಿಗೆ ವಿಶೇಷವಾದ ಜ್ಞಾನವನ್ನು ಪಡೆಯುವ, ವೇದದ ಮಂತ್ರವನ್ನು ಕಂಡುಕೊಳ್ಳುವ ಒಂದು ಅನುಗ್ರಹವನ್ನು ಮಾಡ್ತಾರೆ. ಹಾಗೆ ಅನುಗ್ರಹ ಪಡೆದುಕೊಂಡಂತಹ ಋಷಿ ಅಂದರೆ ಆ ನಾಭಾಗ ಮುಂದೆ ತಪಸ್ಸು ಮಾಡ್ತಾ ಕಾಡಿನಲ್ಲೇ ತನ್ನ ಜೀವನವನ್ನು ಕಳೆದು ವೇದಮಂತ್ರ ದ್ರಷ್ಟೃವಾಗಿ ಬೆಳೀತಾನೆ ಅಂತನ್ನುವ ಮಾತು ಬರುತ್ತೆ. ಅಂದರೆ ಇಲ್ಲಿ ಹೇಳುವ ಮಾತು, ಇದನ್ನು ಕೇಳಿದವನಿಗೂ ಒಳ್ಳೆಯ ಭಗವಂತನ ಜ್ಞಾನ ಪಡೆಯುವುದು ಸಾಧ್ಯ ಆಗತ್ತೆ ಅಂತ ಈ ಕಥೆಯ ಕೊನೆಯಲ್ಲಿ ಫಲಶ್ರುತಿ ಹೇಳ್ತಾರೆ. ಸತ್ಯಕಾಮನ ಕಥೆಯಲ್ಲೂ ಇದೇ ಮಾತು ಬರುತ್ತೆ. ಅಮ್ಮನ ಹತ್ರ ಯಾವ ಗೋತ್ರ ಅಂತ ಕೇಳಿದಾಗ, ಗೊತ್ತಿಲ್ಲಪ್ಪ, ಎಲ್ಲ ಋಷಿಗಳ ಮನೆಯಲ್ಲೂ ಚಾಕರಿ ಕೆಲಸ ಮಾಡಿದಂತಹ ನನಗೆ ನಿನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೀಗೆ ಹೇಳಿದ ಮೇಲೆ ಗುರುಗಳ ಹತ್ರ, ಹರಿತ ಮುನಿಗಳ ಹತ್ರ ಹಾಗೇ ಬಂದು ಹೇಳಿದ್ದಕ್ಕೆ ಗುರುಗಳು, ನೀನು ಸತ್ಯವಂತ, ನಿನಗೆ ಉಪನಯನ ಮಾಡ್ತೇನೆ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಕೂತಂತೆ ಇಲ್ಲೂ ಕೂಡ ಸತ್ಯವನ್ನು ಹೇಳಿದಂತಹ ನಾಭಾಗನ ಬದುಕು ಉದ್ಧೃತವಾಗುತ್ತೆ. ಅಲ್ಲಿಂದ ಮುಂದೆ ಕವಿ ಅನ್ನುವ ಋಷಿ, ಅವನು ಕೂಡ ಅವನ ಪರಂಪರೆ ಬಹಳ ವಿಸ್ತಾರವಾಗಿದೆ, ಅದು ಮುಂದೆ ಬರುತ್ತೆ. ನರಿಷ್ಯಂತ ಮತ್ತು ಪೃಷಧ್ರ ಅನ್ನುವ ಇಬ್ಬರು ದಕ್ಷಿಣದ ದೇಶಕ್ಕೆ ನರಿಷ್ಯಂತನ ಮಕ್ಕಳು ಮುಂದೆ ರಾಜರಾದರೆ, ಪೃಷಧ್ರ ಗುರುಗಳ ಮನೆಯಲ್ಲಿ ಸೇವೆಗೆ ಅಂತ ಇರ್ತಾನೆ, ಇನ್ನೂ ಸಣ್ಣ ಹುಡುಗ. ಸೇವೆಗೆ ಅಂತ ಇದ್ದವ ಬಹಳ ಚೆನ್ನಾಗಿ ಹಸುಗಳನ್ನು ಅಂದರೆ ಗುರುಗಳ ಮನೆಯಲ್ಲಿ ಏನು ಅಂತಂದರೆ ಯಾವಾಗಲೂ ಯಾರೇ ಇರಲಿ, ಅವನು ರಾಜ ಇರಲಿ, ಒಬ್ಬ ದೊಡ್ಡ ವಿದ್ವಾನ್ ಅಂದರೆ ವ್ಯಾಪಾರಿಯ ಮಗ ಇರಲಿ, ಏನೇ ಇರಲಿ, ಒಬ್ಬ ವೈಶ್ಯ ಆಗಲಿ, ಕ್ಷತ್ರಿಯ ಆಗಲಿ ಅಥವಾ ಬ್ರಾಹ್ಮಣ ಆಗಲಿ, ಅವನು ಏನೇ ಆಗಿದ್ರೂ ಕೂಡ ಅವನಿಗೆ ಸಂಬಂಧಪಟ್ಟದ್ದೇನು ಅಂದರೆ ಗುರುಗಳ ಮನೆಯಲ್ಲಿ ಸೇವೆ.
ಯಾಕಷ್ಟು ಮಾತು ಬರುತ್ತೆ ಅಂತ ಅರ್ಥ ಆಗಲ್ಲ. ಇಲ್ಲಿಂದ ಆ ಕಡೆ ಬಹಳ ಜಾಗ ಇದೆ. ಇಷ್ಟು ಹೇಳಿ ಆ ಪೃಷದ್ರ ಮನೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದ ಗುರುಗಳ ಸೇವೆಯನ್ನು ನಿರಂತರ ಮಾಡ್ತಾ ಇರ್ತಾನೆ. ನಾ ಪ್ರವಕ್ತ್ರೇ ಪ್ರಬ್ರೂಯಾತ್ ಅಂತ ಒಂದು ಮಾತು, ನಾ ಸಂವತ್ಸರ ವಾಸನೆ ಪ್ರಬ್ರೂಯಾತ್ ಅಂತ ಇನ್ನೊಂದು ಮಾತು. 1 ಸಂವತ್ಸರದ ಕಾಲ 2 ಪರೀಕ್ಷೆ ಇದೆ ಅಲ್ಲಿ. ಗುರು ಶಿಷ್ಯನನ್ನು ಪರೀಕ್ಷಿಸ್ತಾನೆ, ಶಿಷ್ಯ ಗುರುವನ್ನು ಪರೀಕ್ಷಿಸ್ತಾನೆ. ಇದು 2 ಪ್ರಸಂಗಗಳು ಉಪನಿಷತ್ತಿನಲ್ಲಿ ಬರ್ತವೆ. ಅಂದರೆ 1 ವರ್ಷ ಇರುವಾಗ ನನಗೆ ಬೇಕಾದ ವಿದ್ಯೆಯನ್ನು ಈ ಗುರುಗಳು ಕೊಡ್ತಾರೆ ಅನ್ನುವ ಜಿಜ್ಞಾಸೆ ಅವನಲ್ಲಿ ತಣಿಯತ್ತೆ ಅನ್ನುವ ಭರವಸೆ ಬಂದ ಮೇಲೆ ಅವನು ವಿದ್ಯಾಭ್ಯಾಸ ಮುಂದುವರಿಸಬಹುದು. ಅಥವಾ ಗುರುಗಳಿಗೆ ಇವನಿಗೆ ನಿಜವಾಗಿಯೂ ಶಾಸ್ತ್ರವನ್ನು ಕಲೀಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇದೆ ಅನ್ನುವುದನ್ನು 1 ವರ್ಷದ ಕಾಲ ಮನೆಯಲ್ಲಿ ಬರೀ ಸಮಿಧೆ ತರುವುದು, ಮನೆಯ ಹಸು ಹಟ್ಟಿಗಳಲ್ಲಿ ಕೆಲಸ ಮಾಡಿಕೊಂಡು ಇರುವುದು ಅಂತ ಇಷ್ಟು ಮಾಡಿದ ಮೇಲೂ ಅವನು ಅದಕ್ಕೋಸ್ಕರ ತನ್ನನ್ನು ಮುಡಿಪಾಗಿಟ್ಟುಕೊಳ್ತಾನೆ ಅಂತಂದರೆ ಆಗ ಅವನಿಗೆ ವಿದ್ಯೆ ಮುಂದುವರಿಯುತ್ತೆ. ಈ ಹುಡುಗ ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ದ. ಗುರುಗಳ ಅತ್ಯಂತ ಪ್ರೀತಿಗೆ ಪಾತ್ರನಾಗುವ ಹಾಗೆ ಎಲ್ಲ ಕರ್ತವ್ಯಗಳನ್ನು ನೆರವೇರಿಸ್ತಾ ಇದ್ದ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಮಳೆ ಸುರಿತಾ ಇತ್ತು. ರಾತ್ರಿಯ ಹೊತ್ತು, ನಡುರಾತ್ರಿ. ಹಸುಗಳನ್ನು ನೋಡಿಕೊಳ್ಳಿಕ್ಕೋಸ್ಕರ ಹಟ್ಟಿಯ ಹೊರಭಾಗದಲ್ಲೇ ಮಲಗಿರ್ತಾ ಇದ್ದ. ಯಾವಾಗಲೂ ಒಂದು ಹುಲಿಯೊಂದು ಆ ಹಟ್ಟಿಯ ಒಳಗೆ ದಾಳಿ ಮಾಡುತ್ತೆ. ಹಾಗೆ ದಾಳಿ ಮಾಡಿದ ತಕ್ಷಣವೇ ಅಲ್ಲಿದ್ದ ಹಸುಗಳೆಲ್ಲ ಜೋರಾಗಿ ಕೂಗಿಕೊಳ್ತಾವೆ. ಕೂಗಿದ ತಕ್ಷಣವೇ ಇವನು ಹಸುಗಳಿಗೆ ತೊಂದರೆ ಆಯಿತು ಅಂತ ಎದ್ದವನೇ ಬಡಿಗೆ ಹಿಡಿದುಕೊಂಡು ಎದುರುಗಡೆ ಬರ್ತಾನೆ. ಬಂದ ತಕ್ಷಣವೇ ಕೈಯಲ್ಲಿ ಒಂದು ಕಡೆಯಲ್ಲಿ ನ್ಯಸ್ತ್ರಿಂಶ ಅಂತ ಹೇಳ್ತಾರೆ, ಅಂದರೆ ಖಡ್ಗದ ಹಾಗೆ ಅತ್ಯಂತ ಉದ್ದವಾದ ಬೆಂಡಾಗುವ ಒಂದು ಆಯುಧ ಅದು. ಅದನ್ನು ಮತ್ತೆ ಬಡಿಗೆಯನ್ನು ಹಿಡ್ಕೊಂಡು ಎದುರುಗಡೆಯಿಂದ ಹಸುಗಳನ್ನು ಒಂದು ಬದಿಗೆ ತಳ್ಳುತ್ತಾ ಯಾವ ಕಡೆಯಿಂದ ಕೂಗು ಬಂತೋ ಆ ಕಡೆಗೆ ಧಾವಿಸಿದ. ಕತ್ತಲೆಯಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಶಬ್ದ ಬಂದ ಕಡೆಗೆ ಝಳಪಿಸಿದ. ಹಾಗೆ ಝಳಪಿಸಿದ ತಕ್ಷಣ ಅದರ ಕಿವಿ ಕತ್ತರಿಸಿ ಬಿತ್ತು. ಆ ಹುಲಿಯ ಕಿವಿ ಕತ್ತರಿಸಿ ಬಿತ್ತು. ಕತ್ತರಿಸಿ ಬಿದ್ದ ತಕ್ಷಣ ನೆಲದಲ್ಲಿ ಆ ರಕ್ತಗಳು ತೊಟ್ಟಿಕ್ಕಿಕೊಂಡು ಹಾಗೆ ಹೋಯಿತು. ಅದು ತಪ್ಪಿಸಿಕೊಂಡು ಹೋಯಿತು. ಆದರೆ ಇವನಿಗೆ ಕತ್ತಲೆಯಲ್ಲಿ ಕಾಣಲಿಲ್ಲ. ಮತ್ತು ಧ್ವನಿ ಕೇಳಿಸ್ತಾ ಇದ್ದದ್ದನ್ನು ನೋಡಿ ಅಳುತ್ತಾ ಇದ್ದ ಆ ಹಸುವಿನ ಕೊಂಬಿಗೆನೆ, ಅಂದರೆ ಕುತ್ತಿಗೆಗೆನೆ ಆ ಖಡ್ಗವನ್ನು ಝಳಪಿಸಿದ. ಕತ್ತರಿಸಿಕೊಂಡು ಕೆಳಗೆ ಬಿತ್ತು. ಬೆಳಗ್ಗೆ ಎದ್ದು ನೋಡ್ತಾನೆ, ಹಸು ಸತ್ತು ಬಿದ್ದಿದೆ. ಗುರುಗಳಿಗೆ ತುಂಬ ಬೇಸರ ಆಯಿತು. ಆದರೆ ಅವನು ಬೇಕು ಅಂತ ಮಾಡಿದ್ದಲ್ಲ, ಅವನಿಗೆ ಕಾಳಜಿ ಇದ್ದೇ ಮಾಡಿದ್ದು. ಆದರೆ ಅಕಸ್ಮಾತ್ತಾಗಿ ನಡೆದಂತಹ ಆ ತಪ್ಪು ಕೆಲಸದಿಂದಾಗಿ ಗುರುಗಳು ಕೋಪಗೊಂಡು ಆತನನ್ನು ಶಪಿಸ್ತಾರೆ. ಆದ್ರಿಂದ ಪೃಷಧ್ರ ಅಂತ ಇದ್ದವನು ಮುಂದೆ ವೃಷಧ್ರ ಅಂತ ಆಗಿ ಹೋಗ್ತಾನೆ. ವೃಷ ಅಂದರೆ ಹಸು. ಆ ಧರ್ಮವನ್ನು ಸಂಕೇತಿಸುವಂತಹ ಹಸುವನ್ನು ಕೊಂದದ್ದಕ್ಕೋಸ್ಕರ ಅವನಿಗೆ ಪೃಷಧ್ರ ಅಂತ ಹೆಸರು ಬಂತು. ಆದರೂ ತಾನು ಮಾಡಿದ್ದು ತಪ್ಪು ಅಂತ ಎಷ್ಟು ಕೇಳಿದ್ರು ಅಕಾಮವಾಗಿ ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಹಸುವನ್ನು ಕೊಂದದ್ದು ಅನ್ನುವಂತಹ ದೊಡ್ಡ ಪಾಪಕ್ಕೆ ಆತ ಗುರಿಯಾಗಿ ಕಾಡಿನಲ್ಲಿ ಎಷ್ಟೋ ದಿವಸಗಳ ಕಾಲ ತಪಸ್ಸು ಮಾಡಿ ಆ ಪಾಪವನ್ನು ಕಳೆದುಕೊಂಡು ಅವನು ಕೂಡ ರಾಜ್ಯದ ಆಸೆಯನ್ನೇ ತೊರೆದು ಪೂರ್ತಿ ಋಷಿ ಜನ್ಮವನ್ನು ಋಷಿ ವರ್ತನೆಯನ್ನು ಆಶ್ರಯಿಸಿ ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಂಡ ಅನ್ನುವ ಮಾತು ಬರುತ್ತೆ. ಮೃಗನ ಮಗನಾಗಿ ಸ್ವಾತಿ, ಅವನಿಗೆ ಜ್ಯೋತಿ, ಅಲ್ಲಿಂದ ವಸು, ಆ ಪ್ರತೀಕನಿಂದ ಓಘವಾನ್ ಅನ್ನುವ ಮಗ ಹುಡ್ತಾನೆ. ಮಗನ ಜೊತೆಗೆ ಅವನ ತಂಗಿಯಾಗಿ ಓಘವತಿ ಅಂತ. ಓಘವತಿಗೆ ಸುದರ್ಶನ ಅನ್ನುವ ಒಬ್ಬ ಋಷಿಕುಮಾರನ ಜೊತೆಗೆ ಮದುವೆ ಆಗುತ್ತೆ. ಅದು ಮತ್ತೆ ಈ ಕಥೆಯನ್ನ ಮಹಾಭಾರತ ಮುಂದುವರಿಸುತ್ತೆ. ಅವರಿಬ್ಬರ ದಾಂಪತ್ಯದ ಕಥೆಯನ್ನ ಬಹಳ ಸುಂದರವಾಗಿ ಮಹಾಭಾರತ ನಿರೂಪಿಸುತ್ತೆ. ಅವರಿಬ್ಬರ ನಡುವೆ ನಡೆದ ಸಂವಾದ ಅತ್ಯಂತ ದೊಡ್ಡ ಅಧ್ಯಾತ್ಮದ ಚಿಂತನೆಯಾಗಿ ಬಂದದ್ದನ್ನ ಮಹಾಭಾರತ ಹೇಳುತ್ತೆ. ನರಿಷ್ಯಂತನ ಮಗನ ಚಿತ್ರಸೇನ, ಅವನಿಂದ ದಕ್ಷ, ಅಲ್ಲಿಂದ ಮೀಢ್ವಾನ್, ಕೂರ್ಚ, ಇಂದ್ರಸೇನ, ಅವನಿಂದ ವೀತಿಹೋತ್ರ, ಸತ್ಯಶ್ರವಸ್, ಉರುಶ್ರವಸ್, ದೇವದತ್ತ, ಅಗ್ನಿ, ಕ್ರಾನೀನ, ವ್ರಾಹ್ಮಣಾಹ ಅಂತ ಹೀಗೆ ಈ ಪರಂಪರೆ ಮತ್ತೆ ಬೆಳೆದು ಹಲನಂದನ ಮತ್ತು ವತ್ಸಪ್ರೀತಿ ಅಂತನ್ನುವ ಮಗ ಹುಡ್ತಾನೆ. ಅವನಿಗೆ ಹುಟ್ಟಿದ ಮಗ ಪ್ರಾಂಶು, ಖನಿತ್ರ, ಚಾಕ್ಷುಷ. ಇಲ್ಲಿಂದ ಇನ್ನೊಂದು ಪರಂಪರೆ ಬೆಳೆಯುತ್ತೆ. ಅಂದರೆ ಈ ಹೆಸರನ್ನು ನಾನು ಮಧ್ಯದಲ್ಲಿ ಒಂದೊಂದು ಹೆಸರಿನಲ್ಲಿ ಮತ್ತೆ 100, 8, 10, 15, 20 ಈ ಕಥೆಗಳನ್ನು ಹರಿವಂಶದಲ್ಲಿ ಮತ್ತೆ ಈ ಕಥೆಗಳ ಮಧ್ಯದಲ್ಲಿ ಬಂದ ರಾಜರ ಕಥೆಯನ್ನು ಹೇಳ್ತಾರೆ. ಅಲ್ಲ, ಇದೆಲ್ಲ ಯಾಕೆ ಹೇಳಬೇಕು? ರಾಜರ ಕಥೆಯ ಹೆಸರು ಹೇಳ್ತಾ ಬರೀ ಅಷ್ಟನ್ನೇ ಅವನಿಂದ ಇವನು, ಇವನಿಂದ ಅವನು, ಅವನಿಂದ ಇವನು ಅಂತ ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಎಷ್ಟೋ ಸಂದರ್ಭದಲ್ಲಿ ಆ ಹೆಸರಿನಲ್ಲೇ ಅವರ ಕಥೆಯ ಸ್ವಲ್ಪ ಭಾಗ ಇರುತ್ತೆ. ಮುಂದೆ ಆ ಇಕ್ಷ್ವಾಕುವಿನ ವಂಶದ ಪರಂಪರೆಯನ್ನು ಹೇಳುವಾಗ ಕಕುತ್ಸ್ಥ ಅನ್ನುವ ರಾಜ ಬರ್ತಾನೆ. ಅವನಿಗೆ ನಿಜವಾದ ಹೆಸರು ರಜಿ ಅಂತ. ಆದರೆ ಆ ರಜಿ ಬಹಳ ದೊಡ್ಡ ಸೇನಾನಿಯಾಗಿರ್ತಾನೆ, ಒಳ್ಳೆಯ ರಾಜನಾಗಿರ್ತಾನೆ. ದೇವತೆಗಳಿಗೂ ದೈತ್ಯರಿಗೂ ಒಂದು ದೊಡ್ಡ ಜಗಳ ಹುಟ್ಟಿದಾಗ ಯಾರೋ ಜ್ಯೋತಿಷಿಗಳು ಒಂದು ಕವಡೆ ಹಾಕಿ ಹೇಳಿಬಿಡ್ತಾರೆ, ರಜಿ ಯಾರ ಪಕ್ಷದಲ್ಲಿದ್ದಾನೋ
ಅವನಿಗೆ ಗೆಲುವಾಗುತ್ತೆ ಅಂತ. ನಮ್ಗೆ ಏನು ಅಂದರೆ ಬೈಲಕ್ಕೆ ಬದುಕಬೇಕು ಅಂತ ಆಸೆ, ನಮ್ಮ ಪ್ರಯತ್ನ ಪೂರ್ವಕವಾಗಿ ಬದುಕಬೇಕು ಅನ್ನೋ ಆಸೆ ಇಲ್ಲ. ದೈತ್ಯರಿಗೆ ಈ ಸುದ್ದಿ ಎಲ್ಲ ಬಹಳ ಬೇಗ ಮುಟ್ಟುತ್ತೆ. ಮುಟ್ಟಿದ ತಕ್ಷಣ ರಜಿಯನ್ನು ಬಂದು ಕಾಲು ಹಿಡಿದು ಏನಾದರೂ ಸರಿ ನಮ್ಮ ಪಕ್ಷದಲ್ಲಿ ನಿಂತು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಆಗ ರಜಿ ಹೇಳ್ತಾನೆ, ಮಾಡುವುದಕ್ಕಡ್ಡಿ ಇಲ್ಲ, ಆದರೆ ನೀವು ಡಿಸಿಷನ್ ಯಾರು ತಗೊಳ್ತೀರೋ ಅವರ ಸ್ಥಾನವನ್ನು ನಾನು ಸ್ವೀಕರಿಸಬೇಕು. ನಿಮ್ಮಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ಳುವ ಮುಂಚೆ ಅದು ನನ್ನ ನಿರ್ಧಾರ ಆಗಿದ್ದರೆ ಮಾತ್ರ ನಾನು ಅವರ ಪಕ್ಷದಲ್ಲಿ ಇರ್ತೇನೆ. ಇನ್ನೂ ಒಂದು ಮಾತು ಇದೆ, ಅದಾದ ಮೇಲೆ ಗೆದ್ದ ಮೇಲೆ ಆ ರಾಜ್ಯವನ್ನು ನನಗೆ ಒಪ್ಪಿಸಬೇಕು ಅಂತ ಆದರೆ ಮಾತ್ರ ನಾನು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡಲಿಕ್ಕೆ ಸಿದ್ಧ ಅಂತ. ದೇವತೆಗಳು ಇದನ್ನೆಲ್ಲ ಬಯಸ್ತಾರ? ಅಯ್ಯೋ, ನಮ್ಮಲ್ಲಿ ಲೀಡರ್ಶಿಪ್ ವಹಿಸುವವರು ತುಂಬ ಜನ ಇದ್ದಾರೆ, ಅದರಲ್ಲಿ ನಾವು ಈಗಾಗಲೇ ಇರೋರನ್ನ ಬಿಟ್ಟು ನಿಮ್ಮನ್ನ ರಾಜನನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸ್ತಾರೆ. ದೇವತೆಗಳಿಗೆ ಯಾವುದಾದ್ರೇನು ಭಗವಂತನ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದವ ಭಗವದ್ಭಕ್ತ, ಅವನು ಏನೇ ಹೇಳಿದ್ರು ಸರಿ ಅಂತ ಬಂದು ಒಪ್ಪಿಕೊಳ್ತಾರೆ, ಕೇಳಿಕೊಳ್ತಾರೆ. ಯಥಾ ಪ್ರಕಾರ ಮೊದಲಿನ ಷರತ್ತನ್ನು ಹಾಕಿದಂತೆಯೇ ದೇವತೆಗಳ ಪರವಾಗಿ ಸೇನಾನಿಯಾಗಿ ಯುದ್ಧವನ್ನು ಮಾಡಿ ಎಷ್ಟೋ ವರ್ಷಗಳ ಕಾಲ ಯುದ್ಧವನ್ನು ನಡೆಸಿದ ಬಳಿಕ, ಅಂದರೆ ಆ ಯುದ್ಧ ಮಾಡುವಾಗ ವೃಷನ ರೂಪವನ್ನು ತೊಟ್ಟು, ಅಂದರೆ ಎತ್ತಾಗಿ ಇಂದ್ರನ ಕುತ್ತಿಗೆ ಮೇಲೆ ಕುಳಿತು ಈ ರಜಿ ಯುದ್ಧ ಮಾಡಿ ದೈತ್ಯರನ್ನು ಸೋಲಿಸ್ತಾನೆ. ಸೋಲಿಸಿದ ನಂತರ ನಿನ್ನದೇ ರಾಜ್ಯ ಇದು ಸ್ವೀಕರಿಸು ಅಂತ ದೇವತೆಗಳೆಲ್ಲ ಬಿಟ್ಟು ಕೊಡ್ತಾರೆ. ಆದರೆ ಸ್ವಲ್ಪ ದಿವಸ ಆದಮೇಲೆ ತನ್ನ ಕರ್ತವ್ಯ ಏನು ರಾಜ್ಯದಲ್ಲಿ ಅದು ನಡೆಸಬೇಕು ಅಂತ ಯೋಚಿಸಿ ಮತ್ತೆ ದೇವತೆಗಳಿಗೆ ವಾಪಸ್ಸು ಬಿತ್ತು ಕೊಟ್ಟು ಬಂದ. ಆದರೆ ಅವನಿಗೆ ಆ ವೃಷನ ಕುತ್ತಿಗೆಯ ಮೇಲೆ ಕೂತು ತಾನು ಯುದ್ಧವನ್ನು ಗೆದ್ದ ಅನ್ನುವುದಕ್ಕೋಸ್ಕರ ಅವನಿಗೆ ಕಕುತ್ ಅಂದರೆ ಕುತ್ತಿಗೆ ಅಂತ ಅರ್ಥ. ಅದೇ ಕುತ್ತಿಗೆ ಅನ್ನುವ ಶಬ್ದವೇ ಕಕುತ್ ಅನ್ನುವ ಶಬ್ದದ ಮೂಲ ಇದ್ದ ಹಾಗೆ ಇದೆ. ಅಲ್ಲಿಯ ಮೇಲೆ ಕುಳಿತು ಆತ ರಾಜನಾದಾದ್ರಿಂದಾಗಿ ಅವನಿಗೆ ಅವನ ಪರಂಪರೆಯಲ್ಲಿ ಬಂದದ್ರಿಂದಾಗಿ ಮುಂದೆ ರಾಜನಿಗೆ ಅಂದರೆ ರಾಮನಿಗೆ ಕಾಕುತ್ಸ್ಥ ಅಂತ ಕರೀತಾರೆ. ಅಂದರೆ ಒಂದು ಕಕುತ್ಸ್ಥ ಅನ್ನುವ ಶಬ್ದದ ಹಿಂದೆ ಒಂದು ಇಡೀ ಪರಂಪರೆ ಇದೆ, ಒಂದು ಅವನ ಕಥೆ, ಜೀವನದ ಕಥೆ ಬರುತ್ತೆ. ಇಲ್ಲಿಂದ ಮುಂದೆ ಮತ್ತೆ ರಹ, ಖನಮಿತ್ರ, ಕರಂಧಮ, ಅವಿಕ್ಷಿತ್, ಮರುತ್ ಈ ಪರಂಪರೆ ಬೆಳೆಯುತ್ತೆ. ಅವಿಕ್ಷಿತಸ್ಯ ಕಾಮಪ್ರೇರ್ ವಿಶ್ವೇ ದೇವ ಸಭಾಸದ ಇತಿ ಅನ್ನುವ ಮಾತು ನಾವು ವೇದಮಂತ್ರದಲ್ಲಿ ಏನು ಹೇಳ್ತೇವೋ, ಆ ಮರುತ್ ದೇವತೆಗಳ ಅಂದರೆ ಮರುತ ಅನ್ನುವ ಈ ರಾಜ ಅವಿಕ್ಷಿತ್ ಅನ್ನುವ ರಾಜನ ಮಗ, ಅವನು ಯಜ್ಞವನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದ ಅಂತ. ಅದರ ಬಗ್ಗೆ ಒಂದು ಸುಮಾರು 20-30 ಶ್ಲೋಕಗಳನ್ನು ಹೇಳ್ತಾರೆ. ಯಜ್ಞವನ್ನು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದ ಅಂತ. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ಚಿಂತನೆಯನ್ನು ಮಾಡಿ, ಯಾಕೆಂದರೆ ಯಜ್ಞವರಾಹ ರೂಪಿಯ ಪರಮಾತ್ಮನನ್ನು ಚಿಂತನೆ ಮಾಡಿ ಯಜ್ಞವನ್ನು ನಡೆಸಬೇಕು ಅಂತ ನಿಯಮ. ಯಾಕೆಂದರೆ ನಾವು ನೆಲ ನಿಂತದ್ದು ಕುಸಿಯದ ಹಾಗೆ ಭೂವರಾಹನಿಂದಾಗಿ. ಹಾಗಾಗಿ ಪ್ರತಿಯೊಂದು ಯಜ್ಞದಲ್ಲಿ ಹುಟ್ಟಿದಂತಹ ಅದು ಸೃಕ್ ಇರಬಹುದು, ಸ್ರುವ ಇರಬಹುದು, ದರ್ಭೆ ಇರಬಹುದು, ಇಟ್ಟಿಗೆ ಇರಬಹುದು, ಕಟ್ಟಿಗೆ ಇರಬಹುದು, ಮರಳಿರಬಹುದು, ಮಂತ್ರ ಇರಬಹುದು, ಬ್ರಾಹ್ಮಣ ಇರಬಹುದು, ದರ್ಭೆ ಇರಬಹುದು, ಎಲ್ಲವೂ ಅದು ಅವನ ಮೈಯ ರೋಮದಿಂದ ಹುಟ್ಟಿತು ಅನ್ನುವ ಕಾರಣಕ್ಕೋಸ್ಕರ ಯಜ್ಞದಲ್ಲಿ ಸೇರಿಸಿದ ಅಷ್ಟೂ ವಸ್ತುಗಳನ್ನು ತಾನು ಪ್ರಾಮಾಣಿಕವಾಗಿ ದುಡಿದಂತಹ ವಸ್ತುವನ್ನು ಬಂದ ಅಷ್ಟೂ ಬ್ರಾಹ್ಮಣರಿಗೆ ಕೈ ಎತ್ತಿ ಕೊಡುವಂತಹ ಮರುತ್ತನ ಯಜ್ಞವನ್ನು ನಾವು ನೆನಪಿಸಿಕೊಂಡ್ರೆ ನಮ್ಮ ಯಜ್ಞದಲ್ಲೂ ಏನಾದರೂ ದೋಷಗಳಿದ್ರೆ ನಾಶ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಿಕ್ಷಿತಸ್ಯ ಕಾಮಪ್ರೇರ್ ವಿಶ್ವೇ ದೇವ ಸಭಾಸದ ಇತಿ ಅಂತ ಆ ಮಾತನ್ನು ಪೌರೋಹಿತ್ಯದ ಮಧ್ಯದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಅಲ್ಲಿಂದ ಮುಂದೆ ಬಂಧುಮಾನ್, ವೇಗವಾನ್, ಬಿಂದು, ತೃಣಬಿಂದು ಈ ಪರಂಪರೆಯಲ್ಲಿ ಮತ್ತೆ ಮುಂದೆ ಬಂದವ ವಿಶ್ರವಸ್. ಆ ವಿಶ್ರವಸ್ನ ಪರಂಪರೆಯಲ್ಲಿ ಇಳಬಿಳ ಅನ್ನುವ ಐಡಬಿಳ ಅಂತ ಕರೀತಾರೆ, ಅವನು ಕುಬೇರ ಧನಾಧಿಪತಿ. ಇನ್ನೊಂದು ಹೆಂಡತಿಯಲ್ಲಿ ಪುಷ್ಪೋತ್ಕಟೆಯಲ್ಲಿ ಹುಟ್ಟಿದವ ರಾವಣ. ಅಂದರೆ ಈ ಪರಂಪರೆಯಲ್ಲಿ ಮತ್ತೆ ಹೀಗೆ ರಾಮಾಯಣದ ಕಥೆಗೆ ಸಂಪರ್ಕ ಬರುವಂತಹದ್ದು ಇಲ್ಲಿಂದ. ಹೀಗೆ ಇಳೆಯ ಆ ಪರಂಪರೆಯ ನಂತರ ಪುರೂರವಸ್ಸನ್ನು ಹೇಳಿ ಅಲ್ಲಿಂದ ಭರತವಂಶ ಹುಟ್ಟತ್ತೆ. ನಾಭಾಗನಿಗೆ ಇದ್ದ ಮಕ್ಕಳಲ್ಲಿ ಒಬ್ಬ ಅಂಬರೀಷ ಅಂತ ಕರೀತಾರೆ, ಇನ್ನೊಬ್ಬ ಪುರುಕುತ್ಸ ಮತ್ತು ಮುಚುಕುಂದ. ಮುಚುಕುಂದನ ಕಥೆ, ಅವನು ಕೂಡ ದೇವಸೇನಾನಿಯಾಗಿ ಯಜ್ಞ ಯಾಗಾದಿಗಳನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದವನ ಆ ತಾಕತ್ತಿನಿಂದಾಗಿ 3 ಲೋಕಕ್ಕೂ ಈ ಶರೀರವನ್ನೇ ಹೊತ್ತುಕೊಂಡು ಹೋಗುವ ಸಾಮರ್ಥ್ಯ ಇದ್ದದ್ರಿಂದ ದೇವತೆಗಳು ಅವನನ್ನು ದೈತ್ಯರ ವಿರುದ್ಧವಾಗಿ ಹೋರಾಡಿಸ್ತಾರೆ. ಸಾವಿರಾರು ವರ್ಷಗಳ ಯಾಗವನ್ನು ಮಾಡಿದ ಹಾಗೆಯೇ ಯಜ್ಞವನ್ನು ಮಾಡಿದ ಹಾಗೆಯೇ ಆ ಯುದ್ಧವನ್ನು ಮಾಡಿದರ ಫಲವಾಗಿ ದೇವತೆಗಳು ಕೇಳುತ್ತಾರೆ, ನಿನಗೇನು ಬೇಕು ಅಂತ. ಅಷ್ಟು ದೀರ್ಘಕಾಲದ ಯುದ್ಧ ಮಾಡಿ ಮೈ ಸುಸ್ತಾದ ಆತ ಕೇಳ್ತಾನೆ, ನನಗೆ ನಿದ್ದೆ ಬೇಕು ಅಂದ. ನಿದ್ದೆ ಬೇಕು ಅಂತ ಕೇಳುವುದು ಏನಿದು? ಇಷ್ಟು ಬಹಳ ಭಗವದ್ಭಕ್ತನಾಗಿ ಹೀಗೆ ಕೇಳಿದ ನಿದ್ದೆಯನ್ನು ದೇವತೆಗಳು ಬೇಸರ ಮಾಡ್ಕೊಳ್ತಾರೆ, ಹೋಗಿ ಭಗವಂತನ ಹತ್ರ ಕೇಳುತ್ತಾರೆ. ಇದು ಹರಿವಂಶದಲ್ಲಿ ಮತ್ತೆ ಮುಂದುವರಿಯುತ್ತೆ ಈ ಕಥೆ. ಇಲ್ಲಿ ಇಷ್ಟೇ ಕಥೆಗೆ ನಿಲ್ಲಿಸ್ತಾರೆ. ಅಲ್ಲ, ನಾವು ಅವನಿಗೆ ತುಂಬ ಒಳ್ಳೆಯ ಆಶೀರ್ವಾದವನ್ನು ಮಾಡಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ಹೋಗಿ ಕೇಳಿದ್ರೆ ಆತ ನಿದ್ದೆಯನ್ನು ಕೇಳಿದ ಅಂತ. ನೀವು ಯೋಚನೆ ಮಾಡಬೇಡಿ, ಅವನು ಏನೇ ಕೇಳಿದ್ರು ಅದನ್ನೇನಾಗಿಸಬೇಕು ಅಂತ ನನಗೆ ಗೊತ್ತಿದೆ, ನೀವು ನಿಮ್ಮ ಪಾಡಿಗೆ ಹೊರಡಿ ಅಂತ ಬಿಟ್ಟು ಕೊಡ್ತಾನೆ. ಅದೇ ಕಥೆ ಮುಂದೆ ಮುಚುಕುಂದ ಕಾಲಯವನನ
ಬೆನ್ನ ಹಿಂದೆ ಓಡಿ ಬರುವ ಹಾಗಾಗಿ ಕೃಷ್ಣ ಅವನ ಎದುರುಗಡೆ ಬಂದು ಕೃಷ್ಣನ ಆ ಮೈಯ ಹೊದಿಕೆಯನ್ನು ಆತನ ಮೇಲೆ ಹೊದಿಸಿ ಎಬ್ಬಿಸಿದ ತಕ್ಷಣ ಕಾಲಯವನ ಮುಚುಕುಂದನ ಕಣ್ಣಿಗೆ ಕಂಡು ಭಸ್ಮವಾದ. ಅದರ ಫಲವಾಗಿ ಆತನಿಗೆ ಮೋಕ್ಷವನ್ನು ಕೊಟ್ಟ ಅನ್ನುವ ಮಾತು ಬರುತ್ತೆ. ಒಬ್ಬ ಇಂದ್ರ ಪದವಿ ಬೇಕು ಅಂತ ನಾಲಿಗೆ ತಿರುಗಿಸಿ ತಿರುಗಿಸಿ ಕೇಳಿದ್ರು ನಿದ್ರಾ ಪದವಿ ಬಂದು ಬಿಡ್ತು ಕುಂಭಕರ್ಣ. ಇವನು ನಿದ್ದೆಯೇ ಬೇಕು ಅಂತ ಕೇಳಿದ್ರು ಭಗವಂತ ಅವನ ಸ್ವಲೋಕವನ್ನು ಕೊಟ್ಟ. ಅಂದರೆ ನಮಗೆ ಏನು ಕೇಳಬೇಕು ಕೇಳಬಾರದು ಅಂತ ಗೊತ್ತಿಲ್ಲದೆ ಇದ್ದ ಸಂದರ್ಭದಲ್ಲೂ ನಮ್ಮಲ್ಲಿ ಪ್ರಾಮಾಣಿಕವಾದ ಭಗವದ್ಭಕ್ತಿ ಇದ್ದದ್ದು ಹೌದಾದರೆ ಅದನ್ನು ಸರಿ ಮಾಡುವ ಜವಾಬ್ದಾರಿ ದೇವರು ಹೊರತಾನೆ. ನಾವು ಏನಕ್ಕೆ ಅಯ್ಯೋ ಕೇಳುದ್ರಲ್ಲೇನೋ ತಪ್ಪಾಯಿತು, ಕೇಳುದ್ರಲ್ಲೇನೋ ಹಿಂದು ಮುಂದಾಯಿತು, ಭಕ್ತಿ ಪ್ರಾಮಾಣಿಕ ಆದರೆ ಅದು ಖಂಡಿತವಾಗಿ ಇದು ಒಲಿಯತ್ತೆ ಅನ್ನೋದಕ್ಕೆ ಮುಚುಕುಂದನ ಕಥೆ ನಮಗೆ ಸಾಕ್ಷಿ. ಅಲ್ಲಿಂದ ಮುಂದೆ ಅಂಬರೀಷ ಯಜ್ಞಯಾಗವನ್ನು ಮಾಡುವುದರ ಜೊತೆಗೆ ಇಡೀ ದೇಶದ ಕೈಯಲ್ಲಿ ಏಕಾದಶಿ ವ್ರತವನ್ನು ಮಾಡಿಸಿದ ಮಹಾತ್ಮನ್. ಸಹಜವಾಗಿ ಇವತ್ತು ಆತನನ್ನು ನೆನಪಿಸಿಕೊಳ್ಳಬೇಕಾದಂತಹ ದೊಡ್ಡ ಋಷಿ, ಅಂದರೆ ರಾಜ ಋಷಿಯಾಗಿ ಮೆರೆದವ. ಆ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ದುರ್ವಾಸರು ಯಥಾಪ್ರಕಾರ ಭೇಟಿಗೆ ಅಂತ ಬಂದವರು ದ್ವಾದಶಿಯ ದಿವಸ ತಡವಾಗಿ ಬಂದದರ ಪರಿಣಾಮವಾಗಿ ಉದಕದಿಂದ ಪಾರಣೆಯನ್ನು ಮಾಡಿದ ಹಾಗಾಗತ್ತೆ ಅಂತ ಸ್ವೀಕರಿಸಿದ ನೀರಿಗೆ ಕೋಪಗೊಂಡಂತಹ ದುರ್ವಾಸರು ಕೃತ್ಯವನ್ನು ಪ್ರಯೋಗ ಮಾಡಿ ಅಂಬರೀಷನ ಮೇಲೆ ಎಸೆಯುವಂತಹ ಪ್ರಯತ್ನ ಮಾಡಿದಾಗ ಭಗವಂತನ ಸುದರ್ಶನ ದುರ್ವಾಸರನ್ನು ಹಿಮ್ಮೆಟ್ಟಿಸಿಕೊಂಡು ಬಂತು. ಮೊದಲು ಆ ಕೃತ್ಯವನ್ನು ಪೂರ್ಣವಾಗಿ ನಾಶ ಮಾಡಿ ಯಾವಾಗ ತನ್ನನ್ನು ಬೆನ್ನಟ್ಟಿಸಿಕೊಂಡು ಬಂತೋ ರುದ್ರದೇವರ ಹತ್ರ ಹೋದ್ರು, ಬ್ರಹ್ಮದೇವರ ಹತ್ರ ಹೋದ್ರು, ಭಗವಂತನ ಹತ್ರ ಹೋದಾಗಲೂ ಭಗವಂತ ಹೇಳಿದ ಅಹಂ ಭಕ್ತ ಪರಾಧೀನಃ, ನನಗೇನು ಮಾಡಲಿಕ್ಕಾಗುವುದಿಲ್ಲ, ನಾನು ಭಕ್ತ ಜನರ ಅಧೀನ, ನೀನು ಮತ್ತೆ ಹೋಗಿ ಭಕ್ತನನ್ನೇ ಬೇಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳಿ ಕಳುಹಿಸಿದರ ಉದ್ದೇಶ ಇಷ್ಟೇ. ಭಗವಂತನಿಗೆ ಮಾಡಲಿಕ್ಕಾಗುವುದಿಲ್ಲ ಅಂದರೆ ಭಗವಂತನ ಆಜ್ಞೆಯನ್ನು ಚಕ್ರ ಮೀರುತ್ತೆ ಅಂತನಾ? ಅಲ್ಲ. ಆ ಭಗವಂತನಿಗೆ ಭಕ್ತರ ಮೇಲಿನ ಆ ಕೀರ್ತಿ ಅಂತ ಅನ್ನೋದು ಇನ್ನಷ್ಟು ಬೆಳೀಬೇಕು ಅನ್ನುವ ಆಸೆಯಿಂದ ಹಾಗೆ ಹೇಳಿದ ನಂತರ ಯಥಾಪ್ರಕಾರ ಹೋಗಿ ಅಂಬರೀಷನನ್ನು ಕೇಳಿಕೊಳ್ತಾನೆ. ಅಂಬರೀಷ ನಾನು ಮಾಡಿದ ಇಲ್ಲಿಯ ತನಕದ ವ್ರತ, ನಿಷ್ಠೆ, ಯಜ್ಞ, ಯಾಗ, ನನ್ನ ಇಲ್ಲಿಯ ತನಕ ದೊಡ್ಡವರ ಮೇಲಿನ ನಾನು ತೋರಿಸಿದ ಗೌರವ ಇದೆಲ್ಲ ಸತ್ಯ ಆದರೆ ಈ ಸುದರ್ಶನ ಸಹಸ್ರಾರದಿಂದ ಹುಟ್ಟುತ್ತಾ ಇರುವಂತಹ ಸಾವಿರಾರು ತೇಜಪುಂಜಗಳಿಂದ ಈ ವಿಜ್ವರ ಅಂತ ಅನ್ನೋದು ನಾಶ ಆಗಿ ನನ್ನ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಬರುತ್ತಾ ಇರುವಂತಹ ಈ ದುರ್ವಾಸರಿಗೆ ಕೋಪ ಶಮನ ಆಗುವುದರ ಜೊತೆಗೆ ಅವರ ಪಾಪವೂ ದೂರ ಆಗಲಿ ಅಂತ ಪ್ರಾರ್ಥಿಸಿದ. ಆ ಪ್ರಾರ್ಥನೆಯ ಫಲವಾಗಿ ಆ ಸುದರ್ಶನ ತಣ್ಣಗಾಗಿ ಮತ್ತೆ ಯಥಾಪ್ರಕಾರ ಅವನಿಂದ ಆತಿಥ್ಯವನ್ನು ಪಡೆದು ವಿಶೇಷವಾಗಿ ದುರ್ವಾಸರಿಂದಲೂ ಮತ್ತೆ ಅವರು ದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಆ ಅಂಬರೀಷನಿಗೂ ವೈಷ್ಣವೋತ್ತಮ ಅನ್ನುವ ಪ್ರೀತಿಯನ್ನು ತೋರಿಸಿ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಹೊರಟು ಹೋಗ್ತಾನೆ. ಈ ಪರಂಪರೆಯಲ್ಲಿ ಬಂದವ ವಿಕುಕ್ಷಿ, ಅಲ್ಲಿಂದ ಮುಂದೆ ಕಕುತ್ಸ್ಥ, ಅವನಿಂದ ಬಂದವ ಯುವನಾಶ್ವ. ಈ ಯುವನಾಶ್ವ ಯಜ್ಞವನ್ನು ಮಾಡಿ ತನಗೆ ಮಕ್ಕಳು ಬೇಕು ಅಂತ ಯೋಚಿಸಿ ದೊಡ್ಡ ಶಿಬಿರದಲ್ಲಿ ತನ್ನ ಎಲ್ಲ ಸೇನೆಯನ್ನು ತಂದಿಟ್ಟುಕೊಂಡು ರಾಜ್ಯದಲ್ಲಿ ಯಾರೂ ಇಲ್ಲದ ಹಾಗೆ ಎಲ್ಲರೂ ನೆಲದಲ್ಲೇ ಮಲಗುವಂತಹ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಸೇವಕರೆಲ್ಲ ಸೇವೆ ಮಾಡಲಿಕ್ಕೆ ಇರುವವರು ಯಾರೂ ಇಲ್ಲ, ಅವರವರ ಕೆಲಸವನ್ನು ಅವರವರೇ ಮಾಡಿಕೊಳ್ಬೇಕು. ಪುರಂಧ್ರಿಯರೆಲ್ಲ ಒಂದು ಕಡೆ ಇದ್ದರೆ ರಾಜನ ಕಡೆಯವರೆಲ್ಲ ಒಂದು ಕಡೆ ಇದ್ದರು. ರಾತ್ರಿ ಇದ್ದಕ್ಕಿದ್ದ ಹಾಗೆ ತೃಷೆಯಾಯಿತು. ನೀರು ಬೇಕು ಅಂತ ಹೊರಟವನೇ ಹುಡುಕ್ತಾ ಎಲ್ಲೂ ಕೂಡ ಮೊದಲಾದರೆ ಸೇವಕರನ್ನು ಹೀಗೆ ಕರೆದ ತಕ್ಷಣ ಸೇವಕರು ಬಂದು ನೀರು ಅಂತ ಕೊಡ್ತಾರೆ. ಇಲ್ಲಿ ಕೊಡ್ಲಿಕ್ಕೆ ಯಾರೂ ಇಲ್ಲ. ಹುಡುಕ್ತಾ ತಾನೇ ಹೋಗಿ ಯಜ್ಞದಲ್ಲಿ ಪಕ್ಕದಲ್ಲಿ ಅಭಿಮಂತ್ರಿಸಿ ಇಟ್ಟಂತಹ ಕಲಶವನ್ನೇ ನೀರು ಸಿಕ್ಕಿದ್ರೆ ಸಾಕು ಅಂತ ಎತ್ತಿ ಘಟಘಟ ಅಂತ ಕುಡಿದವೇ ಯಥಾಪ್ರಕಾರ ಬಂದು ರಾತ್ರಿ ಮಲಗಿದ. ಬೆಳಗ್ಗೆ ಎದ್ದು ಋಷಿಗಳು ಅಭಿಮಂತ್ರಿಸಿದ ನೀರೆಲ್ಲಿ ಅಂತ ಹುಡುಕಿದ್ರೆ ನಾಪತ್ತೆಯಾಗಿದೆ. ಕೊನೆಗೆ ಎಲ್ಲರನ್ನು ಕೇಳಿದಾಗ ರಾಜ ಹೇಳಿದೆ ನಿನ್ನೆ ರಾತ್ರಿ ನಾನೇ ಕುಡಿದಿರಬೇಕು ಅಂದ. ಓ, ಕುಡಿದಿರಬೇಕು ಅಂತಲ್ಲ, ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದರ ಸೈನೆಲ್ಲ ಕಾಣುತ್ತೆ ಅಂತ ಹೇಳಿ ಕೊನೆಗೆ ನೋಡಿದರೆ ಯಥಾಪ್ರಕಾರ ಗರ್ಭವಾನ್ನಾದ ಆಗಿ ಮಗುವನ್ನು ಹೆರಬೇಕು. ದೇವತೆಗಳೆಲ್ಲ ಆ ವಿಶಿಷ್ಟವಾದ ಘಟನೆಗೆ ತಾವು ಸಾಕ್ಷಿ ಎನ್ನುವಂತೆ ಬಂದು ನಿಂತು ಆತನಿಗೆ ಅನುಗ್ರಹಿಸುವ ವಿಶೇಷವಾದ ಆದರವನ್ನು ತೋರಿದ್ರು. ಹೊಟ್ಟೆಯನ್ನು ಸೀಳಿಕೊಂಡು ಹುಟ್ಟಿದ. ಇವತ್ತು ನೋಡ್ತೇವೆ ಗಂಡು ಮಗು ಅಂದರೆ ಗಂಡಸು ಒಬ್ಬ ಮಗುವನ್ನು ಹೆತ್ತ ಅಂತ. ಇದು ಪುರಾಣದಲ್ಲಿ ಯುವನಾಶ್ವನ ಕಥೆಯನ್ನೇ ಹೇಳುವ ನೆನಪು ಮಾಡುವ ಕಥೆ. ಹುಟ್ಟಿದವನೇ ತಾಯಿಯ ಹಾಗೆ ಹಾಲುಣಿಸುವಂತಹ ಸಾಮರ್ಥ್ಯ ಗಂಡಸಿಗಿಲ್ಲ. ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗದೆ ಮಗು ಜೋರಾಗಿ ಅಳುತ್ತಾ ಇರಬೇಕಾದ್ರೆ ಬಂದ ಇಂದ್ರ ದೇವತೆಗಳಲ್ಲಿ ಇಂದ್ರ ಮಾಂ ಧತ್ತೆ, ಈತ ನನ್ನನ್ನು ಆಶ್ರಯಿಸ್ತಾನೆ, ಅಹಮೇವ ಧಾತ ಅನ್ನುವ ರೀತಿಯಲ್ಲಿ ಬೆರಳನ್ನು ಇಡ್ತಾನೆ. ಅಮೃತದ ರಸ ಸೇಕ ಆಗುತ್ತೆ. ತಕ್ಷಣ ಅದನ್ನಷ್ಟನ್ನು ಸ್ವೀಕರಿಸಿ ಬೆಳೆದು ನಿಲ್ತಾನೆ. ದೊಡ್ಡ ಜ್ಞಾನಿಯಾಗಿ ಮೆರೀತಾನೆ. ರಾಜ ಋಷಿಗಳಲ್ಲಿ ಒಬ್ಬ, ನಾವು ನೆನಪಿಸಿಕೊಳ್ಳಬೇಕಾದ ಋಷಿಗಳಲ್ಲಿ ಒಬ್ಬ. ಮಾಂಧಾತ ನಹುಶೋಂಬರೀಷ ಸಗರವು ಅಂತ ನಾವು ನಿತ್ಯದ ಮಂಗಲಾಷ್ಟಕದಲ್ಲೂ ನೆನಪಿಸಿಕೊಳ್ಳುತ್ತೇವೆ.
ಇವನಿಗೆ 50 ಜನ ಹೆಣ್ಣು ಮಕ್ಕಳು. ಇದು ಕಥೆಯಲ್ಲಿ ಮುಂದೆ ಸ್ವಲ್ಪ ಬೇರೆ ಬೇರೆ ಅಂಶ ಇದೆ. ಮುಂದಿನ ಕಥೆಗೆ ಹೋಗುವುದಾದ್ರೆ 50 ಜನ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಎಲ್ಲವನ್ನೂ ಕೂಡ ಚೆನ್ನಾಗಿ ಸಾಕಿ ಬೆಳೆಸಿರ್ತಾನೆ. ಸೌಭರಿ ಅನ್ನುವ ಒಬ್ಬ ಋಷಿ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದವ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಸಂದರ್ಭದಲ್ಲಿ ನೀರನ್ನು ಎತ್ತಿ ಭೂಮಿಗೆ ಮತ್ತೆ ಆ ನೀರಿಗೆ, ನದಿಯ ನೀರಿಗೆ ಇಳಿಸ್ತಾ ಇರಬೇಕಾದ್ರೆ 2 ಜೋಡಿಯಾದ ಮೀನುಗಳು ಪರಸ್ಪರ ತಿಕ್ಕಾಡುತ್ತಾ ಸಂತೋಷದಿಂದ ಆಟವಾಡ್ತಾ ಇರುವುದನ್ನು ನೋಡಿ ಎಷ್ಟೋ ದಿವಸಗಳ ಕಾಲ ತಪಸ್ಸಿನಲ್ಲಿ ಇದ್ದವನಿಗೆ ತಾನೂ ಸಂಸಾರ ನಡೆಸಬೇಕು, ಅಂತಹ ಒಂದು ಸಂತೋಷವನ್ನು ಪಡೀಬೇಕು ಅನ್ನುವ ಅಭಿಲಾಷೆ ಹುಟ್ಟಿ ಕನ್ಯಾರ್ಥಿ ಅಂತ ರಾಜರನ್ನು ಕೇಳಿಕೊಂಡು ಬಂದ. ಯಥಾ ಪ್ರಕಾರ ಹಾಗೆ ಮಾಂಧಾತನ ಮನೆಗೆ ಬಂದಾಗ ನೋಡಿದರೆ ಕುರುಚಲು ಗಡ್ಡ, ರಕ್ತ ಮೈಯಲ್ಲಿ ಏನೂ ಇಲ್ಲ, ಮೈಯಲ್ಲಿ ಆ ಚರ್ಮ, ಹೊರಗಿನ ಚರ್ಮ ಮೂಳೆಯನ್ನು ಅಂಟಿಕೊಂಡಿದೆ, ಹೊಟ್ಟೆ ಬೆನ್ನಿಗೆ ತಾಗಿಕೊಂಡಿದೆ. ಇವನಿಗೆ ಹೇಗೆ ಮಗಳನ್ನು ಕೊಟ್ಟು ನಾನು ಮದುವೆ ಮಾಡುವುದು? ಇರಲಿಕ್ಕೆ 50 ಇದೆ. ನಾವು ಇವತ್ತು ಯೋಚಿಸ್ತೇವೆ, ಒಬ್ಬ ಪುರೋಹಿತನಾಗಲಿ ಅಥವಾ ಒಬ್ಬ ಶಾಸ್ತ್ರ ಓದಿದವನಾಗಲಿ ಅಂತಂದರೆ ಅಯ್ಯೋ ಇವನಿಗೆ ದುಡ್ಡು ಹುಟ್ಟತ್ತಾ ಅಂತ ಯೋಚಿಸುವ ಹಾಗೆ ಮಾಂಧಾತೃ ಹಾಗೆ ಯೋಚಿಸಿದ. ಅವನಿಗೆ ಮಂತ್ರದ ಬಲ ಏನಿದೆ, ತಪಸ್ಸಿನ ಬಲ ಇದೆ ಏನು ಅಂತ ಅನ್ನೋದನ್ನು ಯೋಚಿಸಲಿಲ್ಲ. ಅವನು ಯಥಾ ಪ್ರಕಾರ ಇವನು ಯಾವ ದೇಶದ ರಾಜ ಅಲ್ಲ, ಯಾವುದೋ ಒಂದು ದೊಡ್ಡ ರಾಜ ಆಸ್ಥಾನದ ಕುಲಪುರೋಹಿತ ಅಲ್ಲ, ಎಲ್ಲೋ ಕಾಡಾಡಿಯಾಗಿ ಬಂದವನಿಗೆ ನನ್ನ ಮಗಳನ್ನು ಕೊಟ್ಟು ಆ ಮಗಳ ಭವಿಷ್ಯವನ್ನು ನಾನೇಕೆ ನಾಶ ಮಾಡಲಿ ಅಂತ ಸುಮ್ಮನಾಗಿ, ಆದರೆ ಆಗುದಿಲ್ಲ ಅಂತ ಹೇಳಿದರೆ ಶಾಪ. ನೀವು ಅಂತಃಪುರಕ್ಕೆ ಬನ್ನಿ, ಅಲ್ಲಿ ನನ್ನ ಮಗಳಲ್ಲಿ ಯಾರಾದರೂ ಒಪ್ಪಿಕೊಂಡ್ರೆ ನನ್ನದೇನು ಅಭ್ಯಂತರ ಇಲ್ಲ, ನಾನು ಯಾರನ್ನು ಬೇಕಾದರೂ ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಅಂತ. ಅರ್ಥ ಆಯಿತು. ಋಷಿಗಳಿಗೆ ಅವನ ಮನಸ್ಸನ್ನು ಓದುವುದು ಕಷ್ಟವಾ? ಸೀದ ಹೋಗುವಾಗ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸಾಕ್ಷಾತ್ ಮನ್ಮಥನ ಹಾಗೆ ಕಾಣುವಂತೆ ಶರೀರವನ್ನು ತೊಟ್ಟು ಒಳಗೆ ಹೋಗಿದ್ದಾರೆ ತಪಸ್ಸಿನ ಬಲದಿಂದ. ಅಷ್ಟೂ ಹೆಣ್ಣು ಮಕ್ಕಳು ನಾನು ಮೊದಲು ನೋಡಿದ್ದು, ಇದು ನನಗೆ ಸಂಬಂಧಪಟ್ಟ ವರ ಅಂತ ಅಷ್ಟೂ ಜನ ಮುಗಿಬಿದ್ದು ಆತನನ್ನು ವರಿಸಿದ್ರು. ಮಾಂಧಾತೃವಿಗೆ ಆಶ್ಚರ್ಯ, ಅಯ್ಯೋ ಇದೇನಾಗಿ ಹೋಯಿತು ಅಂತ. ಋಷಿಗಳು ನಕ್ಕು ಬಿಟ್ರು. ನೋಡು, ನೀನು ಆಲೋಚಿಸಿದ್ದು ಬೇರೆ ಥರ, ನಾನು ಆಲೋಚಿಸಿದ್ದು ಬೇರೆ ಥರ. ನಾನು ಕರ್ಕೊಂಡು ಹೋಗ್ತೇನೆ ಅಂತಂದಮೇಲೆ ಅವರನ್ನೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಹೇಳಿ ಅಷ್ಟೂ ಜನರನ್ನು ಮದುವೆಯಾಗಿ ಬಹಳ ದೀರ್ಘಕಾಲದ ಒಂದು 50 ಜನ್ಮದಲ್ಲಿ ತಾನು ಪಡೆಯಬೇಕಾಗಿದ್ದಂತಹ ಎಲ್ಲ ಪ್ರಾರಬ್ಧವನ್ನು ಒಂದೇ ಜನ್ಮದಲ್ಲಿ 50 ಸಂಸಾರವನ್ನು ನಡೆಸಿ ಅಷ್ಟು ರೂಪಗಳನ್ನು ತೊಟ್ಟು ಕೃಷ್ಣ ಹೀಗೆ ಮಾಡಿದ್ದ. ಮುಂದೆ ಬರುತ್ತೆ 16,100 ಜನರ ಮನೆಯಲ್ಲಿ ಅದು ಒಂದು ಎಂಥ ಮನೆ ಅಂದರೆ ದೊಡ್ಡ ದೊಡ್ಡ ಅಂತಃಪುರ, ಒಬ್ಬೊಬ್ಬರಿಗೆ ಒಂದೊಂದು ಅಂತಃಪುರ ಕೊಟ್ಟು ಸಾವಿರಾರು ಕಾಲಾಳುಗಳನ್ನಿಟ್ಟು ಅಷ್ಟೂ ಜನರಿಗೆ ಬೇಕಾದ ಒಂದೇ ಒಂದು ದುಃಖ ಇದ್ದದ್ದೇನು ಅಂದರೆ ಕೃಷ್ಣ ಯಾವಾಗಲೂ ನಮ್ಮ ಹತ್ರನೇ ಇರ್ತಾನೆ, ಬೇರೆ ಹೆಣ್ಣುಮಕ್ಕಳ ಕಥೆ ಏನು ಅಂತ. ಇದೊಂದು ದುಃಖ ಬಿಟ್ಟರೆ ಇನ್ನಾವೂ ದುಃಖ ಇಲ್ಲದ ಹಾಗೆ ಕೃಷ್ಣ ನೋಡಿಕೊಂಡಂತೆ ಸೌಭರಿಯು ಬಹಳ ಚೆನ್ನಾಗಿ ನೋಡಿಕೊಂಡ. ಆ ಪರಂಪರೆ ಬೆಳೆದು ಕೊನೆಗೆ ಅನ್ನಿಸಿತು ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಇದು ಮುಗಿಯುವುದು ಅಂತಿಲ್ಲ, ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯಕ್ರಮ. ಮಗಳ ಮದುವೆ, ಅವರಿಗೆ ಆ ಮೊಮ್ಮಗುವಿಗೆ ಒಂದು ಮುಂಜಿ, ಆ ಮುಂಜಿ ಆದ ಮೇಲೆ ಅದಕ್ಕೊಂದು ಮದುವೆ, ಅಲ್ಲಿಂದ ಮರಿಮಗು ಮೊಮ್ಮಗು, ಹೀಗೆ ಬೆಳೆದು ಸಂಸಾರದ ಸಂಬಂಧವನ್ನು ಕಳಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿ ಯಯಾತಿಯು ಇದೇ ಮಾತನ್ನು ಹೇಳ್ತಾನೆ, ನಜಾತುಕ್ಕಾಮಕ್ಕಾಮಾನ ಉಪಭೋಗಾಯ ಶಾಮ್ಯತಿ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಆಸೆಯನ್ನು ತೀರಿಸಿಕೊಂಡು ಗೆಲ್ಲುವುದು ಸಾಧ್ಯ ಇಲ್ಲ. ಹವಿಷ ಕೃಷ್ಣವರ್ತ್ಮೇನ, ಅದು ಮತ್ತೆ ಮತ್ತೆ ಬೆಳೆಯುವಂತಹದ್ದು. ಅದು ಘೃತವನ್ನು ತುಪ್ಪವನ್ನು ನಾವು ಬೆಂಕಿಗೆ ಹಾಕಿದಾಗ ಅದು ಹೇಗೆ ನಾವು ತುಪ್ಪವನ್ನು ಹಾಕಿ ಬೆಂಕಿಯನ್ನು ಆರಿಸ್ತೇವೆ ಅಂತೆನ್ನುವುದು ಎಷ್ಟು ಅಸಾಧ್ಯವಾದ ಸಂಗತಿಯೋ ಅಷ್ಟೇ ಅಸಾಧ್ಯವಾದ ಸಂಗತಿ ಭೋಗವನ್ನು ಮತ್ತೆ ಮತ್ತೆ ಭೋಗಿಸಿ ಕಳಕೊಳ್ಳುವುದು ಅನ್ನೋದು ಅಸಾಧ್ಯ ಅಂತ ಗೊತ್ತಾಗಿ ಸೌಭರಿ ತಪಸ್ಸಿಗೆ ಹೊರಟ. ಆ ಪರಂಪರೆಯಲ್ಲಿ ಬಂದವ ಮತ್ತೆ ತ್ರಿಶಂಕು, ಆ ಹೆಸರೇ ಹೇಳುವ ಹಾಗೆ ಮಧ್ಯದಲ್ಲಿ ನೆಲೆ ನಿಲ್ಲುವವ. ವಿಶ್ವಾಮಿತ್ರನ ತಪಸ್ಸಿನ ಬಲದಿಂದ ಸಶರೀರನಾಗಿ ತ್ರಿವಿಷ್ಟಪವನ್ನು ಸೇರ್ತೇನೆ ಅಂತ ಹೊರಟವನಿಗೆ ದೇವತೆಗಳು ಈ ಶರೀರದಿಂದ ಇಲ್ಲಿ ಬರುವ ಹಾಗಿಲ್ಲ ಅಂತ ಕೆಳಕ್ಕೆ ತಳ್ಳಿದ ಮೇಲೂ ತನ್ನ ತಪಸ್ಸು ಅನ್ನುವುದು ಸತ್ಯವಾಗಿದ್ರೆ ಅವನು ಮತ್ತೆ ಅಲ್ಲೇ ತಾನು ಸೃಷ್ಟಿಸಿದಂತಹ ಸ್ವರ್ಗದಲ್ಲಿ ನಿಲ್ಲಲಿ ಅಂತ ಆಶಿಸಿದ. ಅವನು ಹಾಗೇ ಉಳಿದ. ಅವನ ಮಗ ಹರಿಶ್ಚಂದ್ರ, ಅವನ ಮಗ ರೋಹಿತ. ನಮಗೊಂದು ಹರಿಶ್ಚಂದ್ರನ ಕಥೆ ಬಹಳ ವಿಶಿಷ್ಟವಾಗಿ ಇದೆ. ಅದು ಸಿನಿಮಾದಲ್ಲಿ ಬಂದ ಮೇಲಂತೂ ನಮಗೆ ಪರಮ ಪ್ರಮಾಣ ಆಗಿಬಿಡುತ್ತೆ. ಆದರೆ ವಸ್ತುತಃ ಅಲ್ಲಿ ಅವನು ಕಾಡಾಡಿಯಾಗಿ ಸ್ಮಶಾನದಲ್ಲಿ ಕಾವಲು ನಿಂತು ಸತ್ಯವತಿಯನ್ನು ಮಾರಿ ಮಗನನ್ನು ಬಲಿ ಕೊಡುವಂಥ ಈ ಯಾವ ಕಥೆಯೂ ಪುರಾಣದಲ್ಲಿಲ್ಲ. ಅಲ್ಲಿ ಬಂದ ಕಥೆ ಇಷ್ಟು: ರೋಹಿತ ಅನ್ನುವ ಮಗನನ್ನು ವರುಣನನ್ನು ಆಶ್ರಯಿಸಿ ಪಡೀತಾನೆ. ಪಡೆದ ಮೇಲೆ ಒಪ್ಪಿಸಬೇಕಾಗತ್ತೆ. ಅವನು ಮೊದಲು ಪ್ರಾರ್ಥನೆ ಮಾಡಿದ್ದೆ ಹಾಗೆ, ನನಗೆ ಮಗ ಆದ ತಕ್ಷಣ ನಿನಗೆ ಬಲಿ ಕೊಡ್ತೇನೆ ಅಂತ. ಅವನು ಹೇಳಿದ, ಅಯ್ಯೋ ಇಷ್ಟು ಎಳೆ ಮಗು,
ಇನ್ನೂ ಅದು ಬಾಯಿ ಬಿಡ್ಲಿಕ್ಕೆ ಬರುವುದಿಲ್ಲ, ಕಣ್ಣು ತೆರೆದಿಲ್ಲ, ಅದನ್ನು ಹೇಗೆ ಬಲಿ ಕೊಡುವುದು ಅಂತ. ಮತ್ತೊಮ್ಮೆ ಸ್ವಲ್ಪ ದಿವಸ ಆದ್ಮೇಲೆ ಹಲ್ಲು ಬಂದೇ ಇಲ್ಲ, ಹೇಗೆ ಕೊಡುವುದು ಅಂತ. ಹಲ್ಲು ಬಂದ ಮೇಲೆ ಇದಕ್ಕೆ ಇನ್ನೂ ಒಂದು ಸಂಸ್ಕಾರ ಚೌಲಾದಿಗಳನ್ನೇ ಮಾಡಿಲ್ಲ, ಹೇಗೆ ಕೊಡುವುದು ಅಂತ. ಅದಾದ್ಮೇಲೆ ಮತ್ತೆ ಉಪನಯನ ಆದ್ಮೇಲೆ ಒಂದು ದೀಕ್ಷೆ ಕೊಟ್ಟ ಒಂದು ಪುಣ್ಯ ನನಗೆ ಬರುತ್ತೆ, ಗಾಯತ್ರಿ ಮಂತ್ರ ಉಪದೇಶಿತ ಪುಣ್ಯ ಬರುತ್ತೆ, ಅಷ್ಟಾದ್ಮೇಲೆ ಕೊಡುತ್ತೇನೆ ಎಂದ. ಇಷ್ಟಾದ ಮೇಲೆ ಮಧ್ಯದಲ್ಲಿ ನಾರದರು ತಲೆ ಕೆಡಿಸಿ ಆತನನ್ನು ಕಾಡು ಪಾಲಾಗುವಾಗ ಮಾಡಿದ್ರು. ನಿನ್ನನ್ನು ಇನ್ನು ಸ್ವಲ್ಪ ದಿವಸ ಇದ್ರೆ ನರಮೇಧ ಮಾಡಿ ನಿನ್ನನ್ನು ಕೊಂದು ಬಿಡುತ್ತಾರೆ ಅಂತ. ಹೋದವನೇ ತೀರ್ಥಯಾತ್ರೆಗಳನ್ನು ಮಾಡ್ತಾ 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 ಹೋಗುವಾಗ ವರುಣನ ಕೋಪಕ್ಕೆ ಗುರಿಯಾಗಿ ಜಲೋದರ ಅನ್ನುವ ರೋಗ ಬರುತ್ತೆ. ಈ ಸುದ್ದಿ ರೋಹಿತನಿಗೆ ತಿಳಿಯತ್ತೆ. ತಿಳಿದು ಮತ್ತೆ ನಾನು ನನ್ನ ತಂದೆಗೆ ಆದ ಜಲೋದರ ರೋಗವನ್ನು ಪರಿಹರಿಸಬೇಕು ಅಂತ ಬರ್ತೇನೆ ಅಂತ ಬಂದ. ಆದರೆ ಇಂದ್ರ ಮತ್ತೆ ತಲೆ ಕೆಡಿಸಿದ, ನೀನು ಹೋಗಿ ಪ್ರಾಣವನ್ನು ಬಿಡುವುದಕ್ಕಿಂತ ಹೀಗೆ ತೀರ್ಥಯಾತ್ರೆ ಮಾಡುವುದೇ ಶ್ರೇಷ್ಠ, ವಾಪಸ್ ಹೋಗು ನೀನು ಅಂತ. ಹೀಗೆ ಹೋದ ಮೇಲೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಆದರೆ ತಂದೆಗೆ ಆದ ಅಪಾಯವನ್ನು ಪರಿಹರಿಸಬೇಕು ಅಂತ ಹೋಗಿ ಅಜೀಗರ್ತನ 3 ಮಕ್ಕಳಲ್ಲಿ ಒಬ್ಬನಾದ ಶುನಶೇಪನನ್ನ ತನಗೆ ಯಜ್ಞಕ್ಕೋಸ್ಕರ ನಾನು ಬೇಕಾದಷ್ಟು ಸಂಪತ್ತನ್ನು ಕೊಡ್ತೇನೆ, ದಾನವಾಗಿ ಅಂದರೆ ಯಜ್ಞದಲ್ಲಿ ಬಲಿಯಾಗಿ ಕೊಡಲಿಕ್ಕೆ ಮಗನನ್ನು ಕೊಡು ಅಂತ ಕೇಳ್ತಾನೆ. ಆ ಅಜೀಗರ್ತ ತನ್ನ ದಾರಿದ್ರ್ಯಕ್ಕೋಸ್ಕರ ಸಂಪತ್ತನ್ನು ಪಡೆಯುವ ಉದ್ದೇಶದಿಂದ ಶುನಶೇಪನನ್ನು ಕೊಡ್ತಾನೆ. ಶುನಶೇಪನನ್ನು ತಂದೆಗೆ ಒಪ್ಪಿಸಿ ಈತ ಯಜ್ಞಕ್ಕೆ ಬಲಿಯಾಗಿಕ್ಲೆ ಒಪ್ಪಿಕೊಂಡಿದ್ದಾನೆ, ಅದರಿಂದಾಗಿ ಇವನನ್ನು ಬಲಿ ಕೊಡಿ ಅಂತ. ಶತರ್ಚಿ ಅಂತ ಅವನು 100ಕ್ಕಿಂತಲೂ ಹೆಚ್ಚು ಮಂತ್ರಗಳನ್ನು ಕಂಡಂತಹ ಒಬ್ಬ ವಿಶಿಷ್ಟವಾದ ಋಷಿಕುಮಾರ ಅವನು. ನಮ್ಮ ಋಗ್ವೇದದ ಮೊದಲ ಮಂಡಲದಲ್ಲಿ ಬಂದ 100 ಮಂತ್ರಗಳನ್ನು ಕಂಡವನೇ ಇವನೇ ಆಜೀಗರ್ತಃ ಶುನಶೇಪ ಋಷಿ ಅಂತ ನಾವು ನೆನಪಿಸಿಕೊಂಡು ಹೇಳ್ತೇವೆ. ತತ್ವಾಯಾಮಿ ಬ್ರಹ್ಮಣ ವಂದಮಾನ ಸದಾಶಾಸ್ತಿ ಯಜಮಾನು ಹವಿರ್ಭಿಹಿ ಅಹೇಳಮಾನೋ ವರುಣೇಹ ಬೋಧ್ಯುರು ಶಂಸ ಆಯು. ಅಂದರೆ ಪ್ರಮೋಷೀಹಿ ಅಂತ ಕೇಳಿಕೊಳ್ತಾನೆ, ನನ್ನ ಆಯುಷ್ಯ ದೇವರೇ ನಿನಗೋಸ್ಕರ ಇದೆ, ನಾನು ಎಲ್ಲವನ್ನೂ ನೀನು ಎಲ್ಲದರ ಒಳಗೂ ಇದ್ದಿ ಅಂತ ತಿಳ್ಕೊಂಡು ನನ್ನ ದೇಹವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಬಲಿಕಂಬದಲ್ಲಿ ನಿಂತು ಕಟ್ಟಲ್ಪಟ್ಟಂತಹ ಶುನಶೇಪ ಮಂತ್ರಗಳನ್ನು ನಿರಂತರವಾಗಿ ಕಾಣ್ತಾ ಬರ್ತಾನೆ. ಆಗ ಅಲ್ಲೇ ವಸುತಃ ವಸಿಷ್ಠರು ವಿಶ್ವಾಮಿತ್ರರು ಎಲ್ಲ ಯಜ್ಞದಲ್ಲಿ ಕೂತಿದ್ದಾರೆ. ದೇವತೆಯನ್ನ ನೇರವಾಗಿ ವರುಣಾಂತರ್ಯಾಮಿಯಾದಂತಹ ವಾಸುದೇವನನ್ನು ಕಂಡು ಆತ ಸ್ತೋತ್ರ ಮಾಡ್ತಾ ಇರುವುದನ್ನು ಕೊಂಡು ಕೊನೆಗೆ ಇಂಥ ಒಬ್ಬನನ್ನು ಬಲಿ ಕೊಡಬೇಕಾಗಿಲ್ಲ ನಾನು ಅಂತ ವರುಣನೇ ಆ ಜಲೋದರವನ್ನು ಪರಿಹಾರ ಮಾಡಿ ಆ ಶುನಶೇಪನನ್ನು ಬಿಡಿಸಿ ಆತನಿಗೆ ಎಲ್ಲರೂ ಕೂಡ ಕೈ ಮುಗಿದು ಇಂತಹ ಮಂತ್ರವನ್ನು ಕೊಟ್ಟ ನಿನಗೆ ಅನಂತ ಕೃತಜ್ಞತೆಗಳು ಅಂತ ಹೇಳಿ ಆತನನ್ನು ಕಳುಹಿಸಿಕೊಡುತ್ತಾರೆ. ಅಲ್ಲಿಂದ ಬಂದವ ಸಗರ, ಗರದ ಸಹಿತವಾಗಿ ಹುಟ್ಟಿದಾದ್ರಿಂದಾಗಿ ಅವನಿಗೆ ಸಗರ ಅಂತ ಹೆಸರು ಬಂತು. ಅವನ ಪರಂಪರೆಯಲ್ಲಿ ಬಂದವ ಅಂಶುಮಾನ್, ಅವನಿಂದ ದಿಲೀಪ, ಅವನಿಂದ ಭಗೀರಥ. ನಮಗೆ ಗೊತ್ತಿರುವುದೇನು ಅಂದರೆ ಭಗೀರಥ ತಪಸ್ಸು ಮಾಡಿ ಅವನ ಸಾಮರ್ಥ್ಯದಿಂದಾಗಿ ಭಾಗೀರಥಿ ಹುಟ್ಟಿದ್ಲು ಅಂತ. ಆದರೆ ಒಂದು ಪ್ರಯತ್ನ ಅಂತ ಅನ್ನೋದು ಕೇವಲ ಒಂದು ಜನ್ಮದ್ದಲ್ಲ, ಒಬ್ಬ ವ್ಯಕ್ತಿಯದ್ದಲ್ಲ. ಅಂಶುಮಂತನು ತನ್ನ ಜೀವನ ಪೂರ್ತಿ ಹೀಗೇ ತಪಸ್ಸು ಮಾಡಿದ್ದಾನೆ. ಸಗರ ಮಕ್ಕಳ 60,000 ಜನ ಕಪಿಲ ಮಹರ್ಷಿಯ ಕಣ್ಣಿಗೆ ಎದುರು ಬಿದ್ದು ಕಳ್ಳ ಅಂತ ಆಪಾದಿಸಿದ್ದಕ್ಕೆ ಸುಟ್ಟು ಹೋದ್ರು. ಅವರಿಗೆ ಸದ್ಗತಿ ಏನು ಅಂತ ಕೇಳಿದ್ದಕ್ಕೆ ಅಂಶುಮಂತನಿಗೆ ಕಪಿಲ ಮಹರ್ಷಿಗಳೇ ಹೇಳಿದ್ದು, ಗಂಗೆಯನ್ನು ಭೂಮಿಗೆ ತಂದ ಮೇಲೆ ನಿನ್ನ ಈ ಎಲ್ಲ ಪ್ರಪಿತಾಮಹರು ಉದ್ಧಾರ ಆಗುವುದು ಸಾಧ್ಯ ಅಂತ. ಅವನು ತಪಸ್ಸಿಗೆ ಹೋದ. ತನ್ನ ಇಡೀ ಜೀವನವನ್ನು ರಾಜ್ಯ ಕೋಶಗಳನ್ನೆಲ್ಲ ಬಿಟ್ಟು ತಪಸ್ಸು ಮಾಡಿದ, ಫಲಿಸಲಿಲ್ಲ. ಅವನ ಮಗನು ಇದೇ ಪ್ರಯತ್ನವನ್ನು ಮಾಡಿದ ದಿಲೀಪ, ಅಲ್ಲೂ ಫಲಿಸಲಿಲ್ಲ. ಆ ಪರಂಪರೆ ಮುಂದುವರೆದು ಭಗೀರಥನಿಗಾಗುವಾಗ ಫಲ ಕೊಟ್ಟಿತು. ಬಾವಿಯನ್ನು ತೋಡುವಾಗ ಬರೀ 3 ಅಡಿ ತೋಡಿ ನೀರು ಬರಲಿಲ್ಲ ಅಂತ ಹೇಳಿದರೆ ಅದು ನೀರು ತೋಡುವುದ ತನಕ ನಾವು ಚೆನ್ನಾಗಿ ಅಂದರೆ ನೀರು ಬರುವ ತನಕ ತೋಡಿದರೆ ಮಾತ್ರ ಸಿಗುವುದು ಹೇಗೆ ಸಾಧ್ಯವೋ ಹಾಗೆ ಅದು ಭಗೀರಥನ ಒಬ್ಬನ ಪ್ರಯತ್ನ ಅಲ್ಲ. ಅದು ಒಂದು ಪರಂಪರೆಯಲ್ಲಿ ಒಂದು ಜನ್ಮ ಪೂರ್ತಿ ಅಂಶುಮಂತ ಮಾಡಿದ, ಆನಂತರದಲ್ಲಿ ದೀಪ ಮಾಡಿದ, ಆನಂತರದಲ್ಲಿ ಭಾಗೀರಥಿ ಅನ್ನುವುದು ಹುಟ್ಟುವುದಕ್ಕೆ ಭಗೀರಥ ಕಾರಣನಾದ. ಹೀಗೆ 3 ಪರಂಪರೆಯಿಂದ ಭಾಗೀರಥಿ ಬಂದಳು. ಶಿವ ತಲೆಯಲ್ಲಿ ಹೊತ್ತು ಭೂಮಿಗೋಸ್ಕರ ಇಳಿಸಿಕೊಟ್ಟ. ಆ ಎಲ್ಲ ಪೂರ್ವಜರು ಉದ್ಧಾರಗೊಂಡರು ಅನ್ನುವ ಕಥೆಯನ್ನ ಮುಗಿಸಿ ಅಲ್ಲಿಯೇ ಬಂದವ ಖಟ್ವಾಂಗ ನಿಮಿಷ ಮಾತ್ರದಲ್ಲಿ ಭೂಮಿಗೆ ಬಂದು 48 ನಿಮಿಷಗಳ ಕಾಲ ಅತ್ಯಂತ ಉತ್ತಮವಾದ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮತ್ತೆ ಸ್ವರ್ಗಕ್ಕೆ ಹೋದಂತಹ ಅನಂತ ಕಾಲದ ತನಕ ಪುಣ್ಯವನ್ನು ಸಂಪಾದಿಸಿದಂತಹ ಮಹಾತ್ಮ ರಘು. ಅಲ್ಲಿಂದ ರಾಮಾವತಾರ, 2 ಅಧ್ಯಾಯ ಪೂರ್ತಿ ರಾಮನ ಕಥೆ ಇದೆ. ಇಲ್ಲಿ ರಾಮನ ಕಥೆಯನ್ನು ನಾನು ಹೇಳುವುದಿಲ್ಲ, ಆದರೆ ಒಂದೇ ಒಂದು ಮಾತು ಏನು ಬರುತ್ತೆ ಅಂದರೆ, ಸೀತೆಯನ್ನು ಬಿಟ್ಟು ಬಂದ ಅನ್ನುವ ಮಾತು ಬಂದಾಗ ಆ ಸೀತೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ನಿರೂಪಿಸ್ತಾರೆ. ಏನು ಅಂತಂದರೆ, ನಾವಂದುಕೊಂಡಿದ್ದೇವೆ ರಾಮ ಕೆಟ್ಟ ಗಂಡ, ಅವನು ಸೀತೆಯನ್ನು ಏನಾದರೂ ಸರಿ ಹೆಂಡತಿಯನ್ನು ಬಿಡಬಾರದಿತ್ತು, ಅದು ಗರ್ಭಿಣಿಯಾಗಿ, ಇಂಥವಳನ್ನು ಬಿಟ್ಟದ್ದು ಎಷ್ಟು ಸರಿ ಅಂತ. ಆಗ ಇತಿ ಲೋಕಾತ್ ಬಹುಮುಖಾತ್ ದುರಾಧ್ಯಾಯಾತ್ ಅಸಂವಿಧ ಶ್ರುತ್ವಾ ಭೀತೇನ ಸಾ ತ್ಯಕ್ತ ಪ್ರಾಪ್ತ ಪ್ರಾಚೇತಸಂ ಆಶ್ರಮಂ. ಲಕ್ಷ್ಮಣನ ಹತ್ರ ಕಳುಹಿಸಿ ಕೊಡುವಾಗಲೇ
ವಾಲ್ಮೀಕಿಗಳ ಆಶ್ರಮದ ಪಕ್ಕದಲ್ಲಿ ಬಿಟ್ಟು ವಾಲ್ಮೀಕಿಗಳ ಮನೆಯಿಂದ ಯಾರಾದರೂ ಬಂದು, ಅಂದರೆ ಆಶ್ರಮದಿಂದ ಯಾರಾದರೂ ಬಂದು ಆಕೆಯನ್ನು ಆಶ್ರಮಕ್ಕೆ ಕರ್ಕೊಂಡು ಹೋದ್ರು ಅಂತನ್ನುವುದು ನಿನ್ನ ಮನಸ್ಸಿಗೆ ಗೊತ್ತಾದ ಬಳಿಕ ನೀನು ಮರಳಿ ಬಾ ಅಂತ ಇಷ್ಟು ಹೇಳಿದ್ದಾನೆ. ದೇಶದ ಉದ್ದೇಶದಿಂದ ಒಬ್ಬ ರಾಜನಾಗಿ ಪ್ರಜಾರಂಜಕತ್ವಾದ ರಾಜ ಅನ್ನುವ ಮಾತನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಸೀತೆಯನ್ನು ಬಿಟ್ಟ. ಆದರೆ ತಾನು ಗಂಡನಾಗಿ ಮಾಡಬೇಕಾದ ಕರ್ತವ್ಯ ಬಸುರಿಯಾದ ಒಂದು ಹೆಣ್ಣನ್ನು ಕಾಡಿನ ಮಧ್ಯದಲ್ಲಿ ಕಾಡು ಪಾಲಾಗಿ ಪ್ರಾಣಿಗಳ ಪಾಲಾಗಿ ಮಾಡಬಾರದು ಅನ್ನುವುದಕ್ಕೋಸ್ಕರ ವಾಲ್ಮೀಕಿಗಳ ಆಶ್ರಮದಲ್ಲಿ ಬಿಟ್ಟ. ಅಲ್ಲಿ ಲವಕುಶರು ಹುಟ್ಟಿದರು, ಆ ಪರಂಪರೆ ಮತ್ತೆ ಬೆಳೆಯುತ್ತೆ. ಹಾಗೂ ಕೂಡ ಮತ್ತೆ ಅಶ್ವಮೇಧ ಯಾಗ ಮಾಡುವಾಗ ಇನ್ನೊಂದು ಮದುವೆ ಆಗಲೇಬೇಕು, ಯಾಕೆಂದರೆ ದೀಕ್ಷಿತನಾಗಬೇಕು ಅಂದರೆ ತರ್ಪಣವನ್ನು ಅರ್ಘ್ಯವನ್ನು ಕೊಡುವುದಕ್ಕೋಸ್ಕರ ಹೆಣ್ಣೊಂದು ಬೇಕು ಅಂತ ಹೇಳಿದಾಗಲೂ ಚಿನ್ನದ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ತಾನು ಯಜ್ಞ ಮಾಡಿದ ಹೊರತು ಸೀತೆಯ ಬದಲಾಗಿ ಇನ್ನೊಂದು ಹೆಣ್ಣನ್ನು ಮನಸ್ಸಿನಲ್ಲಿ ಯೋಚಿಸಲೂ ಇಲ್ಲ ಅನ್ನುವ ಆ ಏಕಪತ್ನಿ ವ್ರತತ್ವ ಅನ್ನುವ ವಿಚಿತ್ರವಾದ ಅದ್ಭುತವಾದ ಆ ಆದರ್ಶ ಗುಣವನ್ನು ರಾಮಚಂದ್ರ ಕೊನೆಯವರೆಗೂ ತೋರಿಸಿದ ಅನ್ನುವ ಮಾತುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲೂ ಕೂಡ ಭಾಗವತಕಾರರು ನೆನಪಿಸ್ತಾರೆ. ಅಲ್ಲಿಂದ ಮುಂದೆ ಇಕ್ಷ್ವಾಕುವಿನ ಪರಂಪರೆಯಲ್ಲಿ ಬಂದವ ನಿಮಿ ಯಜ್ಞ ಮಾಡ್ತಾ ಇದ್ದವ ವಸಿಷ್ಠರನ್ನ ಕೇಳಿಕೊಂಡ, ನನಗೆ ಇನ್ನೂ ಒಂದು ದೊಡ್ಡ ಯಜ್ಞ ಮಾಡಲಿಕ್ಕಿದೆ, ನೀವು ಬರಬೇಕು ಅಂತ. ಹಾಗೆ ಬರಬೇಕು ಅಂತ ಕೇಳಿಕೊಂಡಾಗ ಹೇಳಿದರು, ನಾನು ಈಗಾಗಲೇ ಒಂದು ಇಂದ್ರದೇವರ ಯಜ್ಞವನ್ನು ಒಪ್ಪಿಕೊಂಡಿದ್ದೇನೆ, ಅದರಿಂದಾಗಿ ಸ್ವಲ್ಪ ಕಾಯಬೇಕಾಗತ್ತೆ ಅಂತ. ನಿಮಗೆ ಕಾದ 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 ಅದು ದೇವಲೋಕದ ಯಜ್ಞ ಅಂದ ಮೇಲೆ ದೇವಮಾನದಲ್ಲಾಗುವ ಯಜ್ಞ ಅದು. ತನಗನ್ನಿಸಿತು ಇರುವಷ್ಟು ಕಾಲ ಇರುವಷ್ಟರ ಒಳಗೆ ಏನಾದರೂ ಯಜ್ಞ ಮುಗಿಸ್ಬೇಕು, ಇಲ್ಲ ಅಂದರೆ ಮತ್ತೆ ಯಜ್ಞವೇ ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಬೇರೆ ಯಾಗವನ್ನು ಮಾಡುವ ಯಾಗಕರ್ತರುಗಳನ್ನು ಕರೆಸಿ ಅವರಿಂದ ಯಾಗವನ್ನು ಮುಗಿಸಿದ. ಇವರು ಮುಗಿಸುವ ಹೊತ್ತಿಗೆ ವಸಿಷ್ಠರು ವಾಪಸ್ಸು ಬಂದರು. ಬಂದ ತಕ್ಷಣ ಕುಲಗುರುಗಳನ್ನು ವಿರೋಧಿಸಿ ನೀನು ಮಾಡಿದ ಯಜ್ಞ ಅಂತ ಅನ್ನೋದು ಸ್ವಲ್ಪವೂ ಸರಿಯಲ್ಲ ಅಂತ ಶಾಪ ಕೊಟ್ಟರು. ಶಾಪ ಕೊಟ್ಟ ತಕ್ಷಣ ನಿಮಗೂ ಕೋಪ ಬಂತು. ನಾನು ಕಾರಣ ಇಲ್ಲದೆ ಯಜ್ಞವನ್ನು ಮುಂದುವರಿಸಿದ್ದಲ್ಲ. ಒಂದು ಯಜ್ಞ ಅನ್ನುವುದು ಬಹಳ ದೀರ್ಘಕಾಲ ಕಾಯಬಾರದು, ನಾನು ಎಷ್ಟೊತ್ತು ಬದುಕ್ತೇನೆ ಅಂತ ಯಾರಿಗೆ ಗೊತ್ತು. ಅದರಿಂದಾಗಿ ಇರುವಷ್ಟು ಕಾಲದ ಒಳಗೆ ಸತ್ಕರ್ಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದು, ನಿಮ್ಮ ಮೇಲೆ ಅಗೌರವದಿಂದ ಅಲ್ಲ ಅಂತ ಏನು ಹೇಳಿದ್ರು ಅದು ಫಲಿಸಲಿಲ್ಲ. ಆದರೆ ತನ್ನ ಕೋಪದಿಂದ ತಾನು ಎಸೆದ ನೀರನ್ನು ವಸಿಷ್ಠರ ಮೇಲೆ ನಿಮಗೂ ದೇಹ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟ. ವಸಿಷ್ಠರ ದೇಹವೂ ಬಿದ್ದು ಹೋಯಿತು, ನಿಮಿಯ ದೇಹವೂ ಬಿದ್ದು ಹೋಯಿತು. ದೇವತೆಗಳಿಗೆ ಅಯ್ಯೋ ಇದೆಂಥ ಅಚಾತುರ್ಯ ಆಗೋಯ್ತು, ಒಂದು ಇಬ್ಬರ ಒಳ್ಳೆಯ ಧಾರ್ಮಿಕರ ನಡುವೆ ನಡೆದ ಈ ಶಾಪದ ಪ್ರಸಂಗದಿಂದಾಗಿ ಇಬ್ಬರನ್ನ ನಾವು ಈ ಲೋಕ ಕಳೆದುಕೊಳ್ಳೋ ಹಾಗಾಯ್ತಲ್ಲ ಅಂತ ಮತ್ತೆ ಆ ಶರೀರವನ್ನು ಕೊಡ್ತೇನೆ ಅಂತ ನಿಮಗೆ ದೇವತೆಗಳು ಬಂದರು. ವಸಿಷ್ಠನಿಗೆ ಹಿಂದಿನವರು ಅಂದರೆ ತನ್ನ ಪೂರ್ವಜರು ಆಶೀರ್ವದಿಸಿದ್ರು. ಇಬ್ಬರೂ ಬೇಡ ಅಂತ ಹೇಳಿದ್ರು. ಅದರಲ್ಲಿ ನಿಮಿ ಬೇಡ ಹೇಳುವುದಕ್ಕೆ ಬಹಳ ಕಾರಣಗಳನ್ನು ಕೊಡ್ತಾನೆ. ಅಯ್ಯೋ ಈ ದೇಹದಲ್ಲಿ ಇದ್ದಾಗ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಇದು ಬರೀ ಅಸೂಯೆ ಈರ್ಷ್ಯೆಗಳಿಗೆ ಕಾರಣವಾಗುತ್ತೆ, ನನಗೆ ಈ ದೇಹ ಬೇಡ, ನನಗೆ ಸಾಧನೆ ಮಾಡುವುದಕ್ಕೆ ಇಲ್ಲಿಂದಲೇ ಅನುಗ್ರಹಿಸಿ ಅಂತ. ಅದಕ್ಕೋಸ್ಕರ ದೇವತೆಗಳು ನೀನು ಪ್ರತಿಯೊಬ್ಬ ಮನುಷ್ಯನ ಕಣ್ಣಿನಲ್ಲೂ ಇದ್ದುಕೊಂಡು ನಿಮೇಷ ಅನ್ನುವುದಕ್ಕೆ ಕಾರಣವಾದಂತಹ ಕಾಲಕ್ಕೆ ಕಾರಣವಾದಂತಹ ಶಕ್ತಿಯಾಗು ಅಂತ ಆಶೀರ್ವದಿಸಿದ್ರು. ಭಗವಂತನನ್ನು ಸದಾ ನೆನಪಿಸುವ ರೆಪ್ಪೆಯಾಗಿ ನೀನಿರು ಅಂತ. ಭಗವಂತನನ್ನು ನೆನಪಿಸುವುದು ಅಂತಂದರೆ ನಮ್ಮ ರೆಪ್ಪೆ ನಮಗೆ ಕಾಣುವುದಿಲ್ಲ, ಆದರೆ ಸದಾ ರಕ್ಷಿಸ್ತಾ ಇರುತ್ತೆ. ಹಾಗೆ ಆ ಕಣ್ಣು ಮಿಟುಕಿಸುವುದಕ್ಕೆ ಶಕ್ತಿಯಾಗಿ ಕಾರಣನಾಗಿ ನಿಮಿ ನಿಂತು ತನ್ನ ಪುಣ್ಯವನ್ನು ಮತ್ತೆ ಮತ್ತೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಇಡೀ ಜೀವಜಾತದ ಮೂಲಕ ನೋಡಿಸುತ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ವಸಿಷ್ಠರು ಮತ್ತೆ ಮಿತ್ರಾವರುಣರ ಮಗನಾಗಿ ಮೈತ್ರಾವರುಣಿ ಅಂತ ಅನಿಸಿ ಮತ್ತೆ ಹುಟ್ಟಿದ್ರು ಅನ್ನುವ ಕಥೆಯನ್ನು ಹೇಳಿ ಸೋಮವಂಶ ಬೆಳೆದದ್ದನ್ನು ಹೇಳಿ, ಸೋಮನಿಂದ ಬುಧನಲ್ಲಿ ಇಳೆಯಲ್ಲಿ ಪುರೂರವಸ್ಸು, ಅಲ್ಲಿಂದ ಅದೇ ಊರ್ವಶಿಯ ಪ್ರಣಯ ಕಥೆಯನ್ನು ಹೇಳಿ ಊರ್ವಶಿಯ ಜೊತೆಗೆ ಬಹಳ ದೀರ್ಘಕಾಲ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಅವಳು ಮೊದಲೇ ಒಂದು ಷರತ್ತನ್ನು ಹಾಕಿದ್ಲು. ನಿನ್ನ ಮೈಯಲ್ಲಿ ಬಟ್ಟೆ ಇಲ್ಲದೆ ನೀನು ಕಾಣಿಸಿಕೊಳ್ಳಬಾರದು, ನಾನು ಕೊಟ್ಟಂತಹ ಮೇಷವನ್ನು ಅಂದರೆ ಗಂಡು ಆಡುವನ್ನು ಎರಡನ್ನೂ ನೀನು ಮಕ್ಕಳಂತೆ ಸಾಕಬೇಕು ಅಂತ. ರಾತ್ರಿಯ ಹೊತ್ತು ಕಳ್ಳತನದಿಂದ ಅಪಹರಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ದೇಹದ ಮೇಲೆ ಬಟ್ಟೆ ಇಲ್ಲದೆ ಓಡಿ ಹೋಗುವ ಪ್ರಸಂಗ ಬಂದಾಗ ಚಂದ್ರನ ಬೆಳಕಿಗೆ ತನ್ನ ಮೈಯನ್ನು ಒಡ್ಡಿದ ತಕ್ಷಣವೇ ಕಳೆದುಕೊಂಡಂತಹ ಮಕ್ಕಳಾಗಿ ನಾನು ನಿನ್ನ ಜೊತೆಗಿರುವುದಿಲ್ಲ ಅಂತ ಹೊರಟು ಹೋಗ್ತಾಳೆ ಉರ್ವಶಿ. ಆಮೇಲೆ ಪುರೂರವಸ್ಸು ಬಹಳ ಕಾಡಿ ಬೇಡಿ ತನಗೆ ಮತ್ತೆ ನಿನ್ನ ಸಂಘ ಬೇಕು ಅಂತ ಕೇಳಿದಾಗ ಮತ್ತಾವತ್ತೋ ಒಂದು ಸರ್ತಿ ನಿನಗೆ ಕೇವಲ ಮಕ್ಕಳಾಗುವುದಕ್ಕೆ ಬೇಕಾಗಿ ನಾನು ನಿನ್ನ ಜೊತೆಗೆ ಸಿಗ್ತೇನೆ ಅಂತ ಹೇಳಿದರ ಪರಿಣಾಮವಾಗಿ ಮತ್ತೆ ಪುರೂರವನಿಗೆ ಗಾಧಿ ಎನ್ನುವ ಹುಟ್ಟುತ್ತಾನೆ. ಇಂದ್ರನೇ ಗಾಧಿಯಾಗಿ ಹುಟ್ಟಿದವ. ಅಲ್ಲಿ ಒಂದು ಬಹಳ ವಿಸ್ತಾರವಾದ ಕಥೆ ಇದೆ. ಅಂದರೆ ಒಂದು ಬ್ರಾಹ್ಮಣ ಕ್ಷತ್ರಿಯನಾಗ್ತಾನೆ, ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾಗ್ತಾನೆ. ಅಂದರೆ ಅದು ಋಷಿಗಳು ಮಾಡಿದಂತಹ ತಪಸ್ಸಿನ ಅಭಿಮಂತ್ರಣೆ ಅಂತ ಅನ್ನುವುದು ಹೆಣ್ಣು ಮಕ್ಕಳ ಒಂದು ಸಣ್ಣತನದ ಆಲೋಚನೆಯಿಂದಾಗಿ ಕ್ಷತ್ರ ಗುಣವನ್ನು ಅಭಿಮಂತ್ರಿಸಿದಂತಹ ಹವಿಸ್ಸನ್ನ ಒಬ್ಬ ಬ್ರಾಹ್ಮಣ ಸ್ತ್ರೀ ಪಡೀತಾಳೆ. ಬ್ರಾಹ್ಮಣ ವಂಶವನ್ನ ಅಭಿಮಂತ್ರಿಸಿದಂತಹ ಹವಿಸ್ಸನ್ನ ಒಬ್ಬ ಕ್ಷತ್ರಿಯ ಮಹಿಳೆ ಸತ್ಯವತಿ ಅಂತ ಗಾಧಿಯ ಹೆಂಡತಿ ಅವಳು ಪಡೆದು ಅಲ್ಲಿಂದ ಮುಂದೆ ವಿಶ್ವಾಮಿತ್ರ ಹುಟ್ಟುತ್ತಾನೆ, ಅವನೇ ಗಾಧಿನಂದನ.
ಆದರೆ ಇಲ್ಲಿ ರುಚೀಕನ ಮಗನಾಗಿ ಜಮದಗ್ನಿ ಹುಡ್ತಾನೆ. ಯಾಕೆಂದರೆ ಆ ಹೆಂಡತಿ ಕೇಳಿಕೊಳ್ತಾಳೆ, ನನಗೆ ಈ ಕ್ಷತ್ರದ ಗುಣ ಹೊಂದಿರುವ ಮಕ್ಕಳು ಬೇಡ ಅಂತ. ಅದಕ್ಕೆ ಅಗ್ನಿಯಂತೆ ಹೊಳೆಯುತ್ತಿರುವಂತಹ ಮಗನಾಗಿ ನಿನಗೆ ಜಮದಗ್ನಿ ಹುಟ್ಟುತ್ತಾನೆ. ಆದರೆ ಈ ವಂಶ ಅಂತ ಅನ್ನೋದು ಮತ್ತೆ ಮುಂದುವರಿಯುವಾಗ ಮುಂದಿನ ಪೀಳಿಗೆಯಾಗಿ ಕ್ಷತ್ರವೇ ಹುಟ್ಟತ್ತೆ ಅಂತ ಹೇಳಿದ್ದಕ್ಕೆ ಪರಶುರಾಮ ಹುಟ್ಟುತ್ತಾನೆ. ಆ ಪರಶುರಾಮ ತನ್ನ ತಾಯಿಯನ್ನು ಕೊಂದಂತಹ ಅಂದರೆ ತಂದೆಯನ್ನು ಕೊಂದ ಕೋಪಕ್ಕಾಗಿ ಇಡೀ ಭೂಮಿಯನ್ನ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಕೊಲ್ಲುವ ಸಂದರ್ಭದಲ್ಲಿ ಮೂಲೆಯಲ್ಲಿ ಅಡಗಿ ಕೂತವನಾಗಿ ದಶರಥನ ತಂದೆ ದಾಶರಥಿ ಅವನು ಮೂಲಕ ಅಂತಾನೆ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಇನ್ನೊಬ್ಬ ಇದ್ದ ನಾರೀ ಕವಚ ಅಂತ. ಪರಶುರಾಮ 2-3 ಸಂದರ್ಭವನ್ನ ತನ್ನ ಕೊಡಲಿಗೆ ಕೊಡ್ತಾ ಇರಲಿಲ್ಲ. ಒಂದು ಹಸೆಮಣೆಯಲ್ಲಿ ಕುಳಿತವನನ್ನ, ಒಂದು ಯಜ್ಞದಲ್ಲಿ ಕುಳಿತವನನ್ನ, ಇನ್ನು ಹೆಣ್ಣುಗಳ ಮಧ್ಯೆ ಇದ್ದವನನ್ನ, ಹೀಗೆ 3, ಒಂದು ವಾಮದೇವ ಯಜ್ಞ, ಒಂದು ವೈಶ್ವದೇವ ಯಜ್ಞ, ಒಂದು ಅಂದರೆ ಆಹುತಿ ಕೊಡುವಂತಹ ಯಜ್ಞ. ಇಂತಹ ಸಂದರ್ಭದಲ್ಲಿ ತಾನು ಮುಟ್ಟುವುದಿಲ್ಲ ಅಂತ ಹೇಳುವುದಕ್ಕೆ 3-4 ಅವನ ನಿಜವಾದ ಹೆಸರು ಅನರಣ್ಯ ಅಂತ. ಆದರೆ ಅವನು ನಾರಿಯರ ನಡುವೆ ಇರ್ತಿದ್ದಾದ್ರಿಂದಾಗಿ ನಾರೀ ಕವಚವಾದ ದಶರಥನ ತಂದೆ ಮೂಲಕ ಅಡಗಿಸಿಕೊಂಡು ಕೂತಿರ್ತಾ ಇದ್ದ ಅನ್ನೋದ್ರಿಂದಾಗಿ ಅವನಿಗೆ ಮೂಲಕ ಅಂತಾನೆ ಹೆಸರು ಬಂತು. ಹೀಗೆ ಆ ಪರಂಪರೆಯಲ್ಲಿ ಮುಂದೆ ಮತ್ತೆ ಈ ದಶರಥನ ಮಗನಾಗಿ ಮುಂದೆ ರಘು, ಅವನ ಅಜನಿಂದ ಮತ್ತೆ ಇನ್ನೊಬ್ಬ ದಶರಥ. ಈ ದಶರಥ ಅಂದರೆ ಒಟ್ಟು 7 ಜನ ಇದ್ದಾರೆ. ಆ ಅಷ್ಟೂ ಜನರ ಪರಂಪರೆಯಲ್ಲಿ ಮತ್ತೆ ರಾಮಚಂದ್ರ ಹುಟ್ಟಿದ ಅನ್ನುವ ಕಥೆಯನ್ನು ಹೇಳಿ ಇಲ್ಲಿಂದ ಪುರೂರವಸ್ಸಿನ ಪರಂಪರೆಯನ್ನು ಮತ್ತೆ ಬೆಳೆಸಿ ದುಷ್ಯಂತನ ಕಥೆಯನ್ನು ಹೇಳ್ತಾರೆ. ಅಲ್ಲಿಂದ ಹುಟ್ಟಿದವ ಭಗವಂತನ ವಿಶೇಷವಾದ ಅಂಶವನ್ನು ಇಟ್ಟುಕೊಂಡ ಅಂಜನಾಭ ಅನ್ನುವ ಹೆಸರಿಗೆ ಮತ್ತೆ ಭಾರತ ಅನ್ನುವ ಹೆಸರು ಕೊಟ್ಟವ ಮೂಲದಲ್ಲಿ ಋಷಭದೇವನ ಮಗ. ಇಲ್ಲಿ ಭಾರತ ಅನ್ನುವ ವಂಶ ಹುಟ್ಟುವುದಕ್ಕೆ ಕಾರಣನಾದ ರಾಜರ್ಷಿ ಹುಟ್ಟುತ್ತಾನೆ. ಅವನಿಂದ ವಿಥಥ, ಅಲ್ಲಿಂದ ಭರದ್ವಾಜ, ಆ ಭರದ್ವಾಜನಿಂದ ಬೃಹಕ್ಷೇತ್ರ, ಈ ಬೃಹತ್ಕ್ಷೇತ್ರನಿಂದ ಮತ್ತೆ ರಂತಿದೇವ ಯಜ್ಞವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಎಲ್ಲರಿಗೂ ತನಗೆ ಬೇಕಾದ ವಸ್ತು ಎಲ್ಲರಿಗೂ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ನಿರಂತರವಾದ ಬರ ಬಂದು ಬಿಡುತ್ತೆ. ತನ್ನ ಆಶ್ರಯದಲ್ಲಿದ್ದ ಅಷ್ಟೂ ದವಸ ಧಾನ್ಯಗಳನ್ನು ಒಪ್ಪಿಸಿದ ಮೇಲೂ ಇನ್ನಷ್ಟು ಜನಕ್ಕೆ ಬೇಕು ಅಂತ ಬಂದಾಗ ತಾನು ತೆಗೆದು ತಿನ್ನಲಿಕ್ಕೆ ಅಂತ ಇಟ್ಟುಕೊಂಡದನ್ನು ಕೊಟ್ಟ. ಮತ್ತೂ ಒಂದು ಪ್ರಾಣಿ ಜೀವವನ್ನು ಕಳೆದುಕೊಳ್ತಾ ಇದೆ ಎನ್ನುವ ಸಂದರ್ಭದಲ್ಲಿ ಅದನ್ನೂ ಕೂಡ ಆ ಪ್ರಾಣಿಗೆ ಇತ್ತು ಭಗವಂತ ಎದುರಿಗೆ ಕಾಣುವಂತೆ ಮಾಡಿಕೊಂಡ. ಹೀಗೆ ನೀರಿನಿಂದಲೂ ಭಗವಂತನನ್ನು ಪೂಜಿಸಿ ಭಗವಂತನನ್ನು ಮೆಚ್ಚಿಸಬಹುದು ಅನ್ನುವ ವಿಶೇಷವಾದ ತಾತ್ಪರ್ಯಕ್ಕೆ ಕಾರಣನಾದಂತಹ ರಂತಿದೇವನಿಂದ ಮುಂದೆ ಗರ್ಗ, ಅವನಿಂದ ದಿವೋದಾಸ, ಅಲ್ಲಿಂದ ಅಹಲ್ಯ, ಆ ಅಹಲ್ಯೆಯಿಂದ ಶತಾನಂದ, ಆ ಶತಾನಂದನ ಪರಂಪರೆಯಲ್ಲಿ ಬಂದವ ಶರದ್ವಾನ್, ಅದೇ ಮುಂದೆ ಕೃಪಾ ಮತ್ತು ಕೃಪಿ ಅನ್ನುವುದಕ್ಕೆ ಹುಟ್ಟುವುದಕ್ಕೆ ಕಾರಣವಾಯಿತು. ಇಲ್ಲಿಂದ ಮುಂದೆ ನಮಗೆ ಇಡೀ ಮಹಾಭಾರತಕ್ಕೆ ಬೇಕಾದ ಪೂರ್ವಪೀಠಿಕೆಯ ಅಧ್ಯಾಯಗಳು 2 ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಯಯಾತಿಯ ಕಥೆ ಅನ್ನುವಂತಹದ್ದು. ಯಯಾತಿ ತನಗೆ 5 ಜನ ಹುಟ್ಟಿದ ಮಕ್ಕಳಲ್ಲಿ ದೇವಯಾನಿ ಮತ್ತು ಶರ್ಮಿಷ್ಠೆಯಲ್ಲಿ 3 ಜನ ಅನು, ದೃಹ್ಯು, ತುರುವಸು, ಪೂರು ಮತ್ತು ಯದು ಅನ್ನುವ ಮಕ್ಕಳಲ್ಲಿ ತನಗೆ ಶುಕ್ರಾಚಾರ್ಯರು ಬಂದ ಶಾಪ, ಅದು ದೇವಯಾನಿ ಕೋಪಗೊಂಡು ಕೇಳಿಕೊಂಡದ್ದಕ್ಕೆ ನಿನಗೆ ಅಕಾಲದಲ್ಲಿ ವೃದ್ಧಾಪ್ಯ ಬರಲಿ ಅನ್ನುವ ಶಾಪವನ್ನು ಕೊಟ್ಟ ಮೇಲೆ ಪರಿಹರಿಸಿ ಅಂತ ಕೇಳಿಕೊಂಡದ್ದಕ್ಕೆ ನಿನ್ನ ಮಕ್ಕಳಲ್ಲಿ ಯಾರಾದರೂ ಸ್ವೀಕರಿಸಿದರೆ ಅದನ್ನು ನಾನು ಪ್ರತಿಶಾಪವನ್ನಾಗಿ ಹೇಳ್ತೇನೆ ಅಂತ ಹೇಳಿದಾಗ ಮೊದಲ 4 ಜನ ಮಕ್ಕಳು ತೆಗೆದುಕೊಳ್ಳದೆ ಪೂರು ತೆಗೆದುಕೊಂಡು ಬಹಳ ವರ್ಷಗಳ ಕಾಲ, ಮತ್ತೆ 1000 ವರ್ಷಗಳ ಕಾಲ ತನ್ನ ಬದುಕನ್ನು ನಡೆಸಿದ. ಹಾಗೆ ನಡೆಸಿದಾಗ ಆಗಲೂ ಕೂಡ ಅವನಿಗೆ ಆ ಭೋಗದ ಕೊನೆ ಅಂತ ಅನ್ನೋದು ಕಾಣಿಸದೇ ಇದ್ದಾಗ ಭೂಯ ಏವಾಭಿವರ್ಧತೆ ಅಂತ ಮತ್ತೆ ಮಾತು ಹೇಳಿ ಬೆಂಕಿಗೆ ತುಪ್ಪವನ್ನು ಹಾಕಿದಾಗೆ ಕೃಷ್ಣ ವರ್ತ್ಮದಂತೆ ಅದು ಮತ್ತೆ ಮತ್ತೆ ಜ್ವಲಿಸುತ್ತಾ ಹೋಗುತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಪೂರ್ವಿಗೆ ತನ್ನ ಯೌವನವನ್ನು ಒಪ್ಪಿಸಿ ತಾನು ಮರಳಿ ವೃದ್ಧಾಪ್ಯವನ್ನು ಸ್ವೀಕರಿಸಿ ಕಾಡಿಗೆ ಹೋಗಿ ಭಗವಂತನ ಸೇವೆಯನ್ನು ಮಾಡಿ ತನ್ನ ಬದುಕನ್ನು ಕಳೆದ. ಅಲ್ಲಿಂದ ಆ ಪರಂಪರೆಯನ್ನು ಮತ್ತೆ ಹೇಳ್ತಾ ಅನು, ದೃಹ್ಯು, ತುರುವಸು ಇವರೇ ಬೇರೆ ಬೇರೆ ಥರದ ಪಂಗಡಗಳಿಗೆ ಕಾರಣರಾದರು ಅಂತ ಹೇಳಿ ಯದುವಂಶದ ವರ್ಣನೆ ಮಾಡಿ ಅಲ್ಲಿ ಅವನು ಶಾಪ ಕೊಟ್ಟದ್ದು ನಿನ್ನ ಪರಂಪರೆಯಲ್ಲಿ ಯಾರೂ ಕೂಡ ರಾಜ್ಯಭಾರವನ್ನು ಆಳದೇ ಇರಲಿ ಅಂತ. ಆದರೆ ಅದರಲ್ಲೂ ಆ ಪರಂಪರೆಯನ್ನು ಮೀರಿ ಆಳಿದವ ಕಾರ್ತವೀರ್ಯಾರ್ಜುನ, ಅವನ ಕಥೆಯನ್ನು ಕೂಡ ಸಂಕ್ಷೇಪವಾಗಿ ಹೇಳ್ತಾರೆ. ಈ ಕಾರ್ತವೀರ್ಯಾರ್ಜುನನ ಬಹಳ ವಿಶಿಷ್ಟವಾದ ಒಂದು ಅಂಶ ಇದೆ ತಿಳ್ಕೊಳ್ಬೇಕಾದದ್ದು. ಕೃತವೀರ್ಯ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಬೇಡ ಅಂದ. ಯಾಕೆಂದರೆ ನಾನು ರಾಜನೀತಿ ಲೋಕನೀತಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ಮೇಲೇನೆ ರಾಜ್ಯವನ್ನು ಸ್ವೀಕರಿಸ್ತೇನೆ ಅಂತ. ಅದಕ್ಕೋಸ್ಕರ ಅವನು ಕಾಡಾಡಿಯಾಗಿ ತಪಸ್ಸು ಮಾಡ್ತಾ ಇರುವ ಸಂದರ್ಭದಲ್ಲಿ ಪುಲಸ್ತ್ಯರು ಉಪದೇಶ ಮಾಡಿದಂತೆ ದತ್ತ ಅನ್ನುವ ಭಗವಂತನ ಅವತಾರದ ಹತ್ತಿರ ಹೋಗಿ ಯೋಗಗಳನ್ನು, ಸಾಂಖ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಆಮೇಲೆ ತಾನು ರಾಜ್ಯಭಾರವನ್ನು ಸ್ವೀಕರಿಸ್ತಾನೆ. ಆಗಲೂ ಅವನು ನಿನ್ನ
ಶಿಷ್ಯತ್ವಕ್ಕೆ ಸಂತೋಷ ಪಟ್ಟಿದ್ದೇನೆ. ಏನು ಬೇಕು ಅಂತ ಕೇಳಿದಾಗ ಕೇಳಿದ್ದು 2 ವರ. ಒಂದು, ನನ್ನ ರಾಜ್ಯದಲ್ಲಿ ಯಾವತ್ತೂ ಕೂಡ ಕೆಟ್ಟದ್ದು ನಡೆಯಬಾರದು ಅನ್ನುವುದಕ್ಕೋಸ್ಕರ ನನಗೆ 1000 ತೋಳು. ಅದು 1000 ತೋಳು ಅಂದರೆ ಎಲ್ಲಿ ಸಿಕ್ಕಿಸುವುದು ಅಂತ ಯೋಚಿಸುವುದಲ್ಲ, ಬೇಕಾದ ಹಾಗೆ ಕೈ ಬರುತ್ತೆ ಅಂತ ನಾವು ಹೇಳ್ತೇವೆ. ಅವನ ಕೈ ಡಿಲ್ಲಿ ತನಕ ಇದೆ ಅಂತ, ಅದರ ಅರ್ಥ ಅವನ ಕೈ ಅಷ್ಟು ಉದ್ದ ಇದೆ ಅಂತಲ್ಲ. ಅವನು ಇಲ್ಲಿಂದ ಹೇಳಿದ ಮಾತನ್ನು ಅಲ್ಲಿಯ ಜನ ತಕ್ಷಣದಲ್ಲಿ ನಡೆಸುವುದಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಆಗಲಿ ಕಳ್ಳತನವಾಗಲಿ ದುರಾಡಳಿತಗಳಾಗಲಿ ನಡೆಯದ ಹಾಗೆ ಅಷ್ಟು ಪ್ರೀತಿಯಿಂದ ಅದು ದೇವರ ಕೆಲಸ ಅನ್ನುವ, ಸರಕಾರದ ಕೆಲಸ ದೇವರ ಕೆಲಸ ಅಂತ ಮೊದಲು ಬೋರ್ಡ್ ಆದರೂ ಇತ್ತು, ಈಗ ಅದೂ ಇಲ್ಲದೆ ಮನೆ ಕೆಲಸ ಅಂತ ಅನ್ನುವ ಆದದ್ದಕ್ಕೆ ಕಾರ್ತವೀರ್ಯ ನಮಗೆ ಒಂದು ದೃಷ್ಟಾಂತ ಹೇಗಿರಬೇಕು ಅನ್ನೋದಕ್ಕೋಸ್ಕರ. ಇಷ್ಟಾದ ಮೇಲೆ ಮತ್ತೂ ಒಂದು ವರ ಕೇಳಿದ. ಅಕಸ್ಮಾತ್ ಅದು ಪೀಠ ಅಂದ್ರೇ ಹಾಗೇನೆ, ಅದು ಬಿಸಿ ಬಿಸಿ ಯಾವಾಗಲೂ ಏನಾದರೂ ಸುಡುತ್ತಾನೆ ಇರುತ್ತೆ. ಅದು ಎಂಥ ಪೀಠ, ಅದು ಅಧಿಕಾರ ಅಂತ ಆದರೆ ಸಾಕು. ಅದು ಮಠಾಧಿಪತ್ಯ ಇರ್ಬೋದು, ರಾಜಾಧಿಪತ್ಯ ಇರ್ಬೋದು, ಸೈನಿಕರ ಒಂದು ಯಾವುದೋ ಸೇನಾಧಿಪತ್ಯ ಇರ್ಬೋದು, ಏನೇ ಆದರೂ ಕೂಡ ಸ್ವಲ್ಪ ದಿವಸ ಆದಮೇಲೆ ಅಧಿಕಾರ ನನ್ನ ಮನಸ್ಸನ್ನು ಚಂಚಲಗೊಳಿಸತ್ತೆ. ಆ ಚಂಚಲಗೊಳಿಸಿದಾಗ ಯೌವನದ ಮದ, ಸಂಪತ್ತು, ಅಧಿಕಾರ ಸೇರಿದಾಗ ಖಂಡಿತ ಎಲ್ಲೋ ಒಂದು ದಿವಸ ನಾನು ದಾರಿ ತಪ್ಪಬಹುದು. ತಪ್ಪಿದಾಗ ನಿನ್ನ ಕೈಯಿಂದಲೇ ನನಗೆ ಸಾವು ಬರಬೇಕು ಅಂತ ಕೇಳಿಕೊಳ್ತಾನೆ. ತಪ್ಪಿಯೂ ನನಗೆ ಬೇರೆಯವರ ಕೈಯಲ್ಲಿ ಸಾವು ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದರ ಪರಿಣಾಮ ಪರಶುರಾಮ ದೇವರ ಕೈಯಲ್ಲಿ ಆ ಕಾರ್ತವೀರ್ಯಾರ್ಜುನ ತನ್ನ ದೇಹವನ್ನು ಒಪ್ಪಿಸುವಾಗಲೂ, ದೇವರೇ ಇದು ನಿನಗೆ ಹವಿಸ್ಸಾಗಿ ಕೊಡ್ತಾ ಇದ್ದೇನೆ ಅಂತ ಶಿರಸ್ಸನ್ನು ಒಪ್ಪಿಸಿದ ಮಹಾತ್ಮವನು. ಹಾಗಾಗಿ ನಾವು ಏನಾದರೂ ಒಂದು ವಸ್ತುವನ್ನು ಕಳೆದುಕೊಂಡಾಗ ಏನೇ ಆಗಲಿ ಗತಂ ನಷ್ಟಂಚ ಲಭ್ಯತೆ ಅಂತ ಹೇಳುವುದು ಈ ಅರ್ಥದಲ್ಲಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವ ಮಾತು ಈ ಕಾರಣದಿಂದ. ಇದು ಇವತ್ತಿಗೂ ನಡೆಯುವಷ್ಟು ತಾಕತ್ತು ಈ ಮಂತ್ರಕ್ಕಿದೆ. ನಾವು ಅಷ್ಟು ನಂಬಿ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಏನು ಅಂತಂದರೆ, ಹೇಳಿದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತನ್ನುವ ಬುದ್ಧಿಜೀವಿಗಳ ಲದ್ಧಿಜೀವಿಗಳ ಮಾತು ಕೇಳಿಸಿಕೊಂಡ ಮೇಲೆ ನಮಗೆ ನಂಬಿಕೆಯೆಲ್ಲ ನಮ್ಮ ಮಂತ್ರದಲ್ಲೇ ಹೊರಟು ಹೋಗಿದೆ. ಅಂದಮೇಲೆ ಅದು ಯಾವತ್ತೂ ಫಲ ಕೊಡುವುದು ಸಾಧ್ಯವೇ ಇಲ್ಲ. ಯಾವತ್ತು ನಾವು ಯಾವಾಗಲೂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಅನ್ನುವ ಮಾತಿನಂತೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮ ಅನ್ನುವ ಎಚ್ಚರಿಕೆ ಇದ್ದಾಗ, ಒಂದು ಮಗು ತಾಯಿ ಬೇಕು ಅಂತ ರೆಚ್ಚೆ ಹಿಡಿದು ಬೇರೆಯವರು ಏನೇನೇ ಕೊಟ್ಟರು ಅದನ್ನು ಒಪ್ಪಿಕೊಳ್ಳದೆ ತಾಯಿ ಎತ್ತಿಕೊಂಡ ಮೇಲೆ ಹೇಗೆ ತನ್ನ ಅಳುವನ್ನು ನಿಲ್ಲಿಸತ್ತೋ, ಹಾಗೆ ಒಂದು ಮಂತ್ರವನ್ನಾಗಲಿ, ಒಂದು ದೇವತೆಯನ್ನಾಗಲಿ, ಒಂದು ಯಜ್ಞವನ್ನಾಗಲಿ, ಒಂದು ಯಾವುದೋ ಸತ್ಕರ್ಮವನ್ನಾಗಲಿ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಫಲ ಕೊಟ್ಟೇ ಕೊಡುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಭಗವದ್ಭಕ್ತರ ಕಥೆಯನ್ನು ನಿರೂಪಿಸತ್ತೆ. ಆ ನಂತರದಲ್ಲಿ ವಸುದೇವ ದೇವಕಿಯರ ಜನ್ಮವನ್ನು ಹೇಳಿ ಅಲ್ಲಿಂದ ಕೃಷ್ಣ ಹುಟ್ಟಿದ, ಸುಭದ್ರೆಯು ತಂಗಿಯಾಗಿ ಹುಟ್ಟಿದ್ಲು, ಬಲರಾಮನು ಕೂಡ ರೋಹಿಣಿಯಲ್ಲಿ ಹುಟ್ಟಿದ ಅನ್ನುವ ಇಷ್ಟು ಕಥೆಯಲ್ಲಿ ನಾನು ಮಧ್ಯದಲ್ಲಿ ಒಂದು ಪರಂಪರೆ ಸೋಮವಂಶದ್ದನ್ನು ಹೇಳಲಿಲ್ಲ. ಕೃಷ್ಣ ಹುಟ್ಟಿದ ಅನ್ನುವಲ್ಲಿಗೆ ನಮ್ಮ ಮನಸ್ಸಿನಲ್ಲೂ ಕೃಷ್ಣ ಹುಟ್ಟುವಂತೆ ವಸುದೇವನಲ್ಲಿ ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ ಅನ್ನುವ ಮಾತಿನಂತೆ ಶುದ್ಧವಾದ ಮನಸ್ಸಿನಲ್ಲಿ ಶುದ್ಧವಾದ ಏಕಾದಶಿಯ ದಿನದಂದು ಆ ಎಲ್ಲ ಕೊಳೆಗಳು ತೊಳೆದು ಹೋಗಿ ಪ್ರತಿಬಿಂಬ ಬೀಳುವಂತೆ, ಪ್ರತಿಬಿಂಬ ಅಂದರೆ ಕನ್ನಡಿ ಚೆನ್ನಾಗಿದ್ದಾಗ ಹೇಗೆ ಪ್ರತಿಬಿಂಬ ಚೆನ್ನಾಗಿ ಬೀಳುವುದು ಸಾಧ್ಯವೋ, ಹೊಟ್ಟೆಯಲ್ಲೂ ಆಹಾರ ಖಾಲಿ ಇದೆ. ಬೆಳಗಿನಿಂದ ಇಷ್ಟು ಹೊತ್ತು ಭಾಗವತದ ಕಥೆಯೂ ಕೂಡ, ಭಗವಂತನ ಭಕ್ತರ ಕಥೆಯೂ ಕೂಡ ಮನಸ್ಸಿನ ಕೊಳೆಯನ್ನು ದೂರ ಮಾಡಿದೆ. ಅಂತಹ ದೂರ ಮಾಡಿದ ಶುದ್ಧವಾದ ಮನಸ್ಸಿನಲ್ಲಿ ವಸುದೇವೇ ಭವಃ ಅನ್ನುವ ವಾಸುದೇವ ಹುಟ್ಟಿ ಬರಲಿ. ಅಂತಹ ಆ ಎಲ್ಲ ಸತ್ಕರ್ಮಗಳಿಗೆ ಸಿಗುವಂತಹ ಫಲವನ್ನು ಕೇವಲ ಭಾಗವತ ಶ್ರವಣದಿಂದ ಸಿಗುತ್ತೆ ಅಂತ ಮಹಾತ್ಮರು ಏನು ಹೇಳಿದ್ದಾರೋ ಅಂತಹ ಮಾತುಗಳನ್ನು ಭಗವಂತನಿಗೆ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀಯನಗೆ ತಿಳುಹುಮತಿಯನ್ನು ಎನ್ನ ಜಿಹ್ವೆಗೆ ಮೊಳಗು ವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯ ನಿತ್ತು ರಕ್ಷಿಸು ನಮ್ಮ ನನವರತ ಅಂತ ಗುರುಗಳು ಬಾಯಿಯಲ್ಲಿ ನಿಂತು ಏನು ಹೇಳಿಸಿದ್ದಾರೋ ಅದನ್ನು ಹೇಳಿದ್ದೇನೆ. ಒಬ್ಬ ಯಜಮಾನ ತನ್ನ ಗಿಳಿ ಏನೋ ಹೇಳುತ್ತೆ ಅಂತ ಹೇಳಿದಾಗ ಊರವರಿಗೆಲ್ಲ ತೋರಿಸಿ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಗುರುಗಳು ಸಂತೋಷ ಪಡಲಿ ಅಂತ ಆಶಿಸ್ತಾ ಹೇಳಿಕೊಟ್ಟ ಮಾತನ್ನು ಮರಳಿ ಒಪ್ಪಿಸಿದ್ದೇನೆ. ದೋಷ ಇದ್ರೆ ಅದು ಆತ್ಮಪಾಪೋತ್ಥ, ಗುಣ ಇದ್ರೆ ಅದು ಭಗವಂತನ ಗುರುಗಳ ಅನುಗ್ರಹ ಅಂತ ಹೇಳ್ತಾ ಗುರುಗಳ ಅಂತರ್ಯಾಮಿಯಾದ ಮಧ್ವಾಂತರ್ಗತ ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀನಾರಾಯಣನಿಗೆ ಕೃಷ್ಣನಿಗೆ ಅರ್ಪಿಸಿ ಗೋವರ್ಧನಗಿರಿದಾಗೆ ಅರ್ಪಿಸುತ್ತಾ ಕೃಷ್ಣಾರ್ಪಣಮಸ್ತು ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಇದುವರೆಗೆ ಶ್ರೀ ಕೃಷ್ಣರಾಜ್ ಭಟ್ ಇವರು ಬಹಳ ಅದ್ಭುತವಾಗಿ ಶ್ರೀಮದ್ ಭಾಗವತದ 9ನೇ ಸ್ಕಂದದಲ್ಲಿ ಭಾಗವತ ಕೇವಲ ಭಗವಂತನ ಕಥೆ ಮಾತ್ರ ಅಲ್ಲ, ಭಗವದ್ಭಕ್ತರ ಕಥೆ ಅನ್ನುವುದನ್ನು ಕೂಡ ಬಹಳ ಸುಂದರವಾಗಿ ಅನೇಕ ರಾಜರುಗಳ ಚರಿತ್ರೆ, ಭಗವಂತನ ಅವತಾರವೂ ಕೂಡ ಆದ ರಾಮಾವತಾರದ ಚರಿತ್ರೆಯನ್ನು ಎಲ್ಲವನ್ನು ಕೂಡ ಸಂಗ್ರಹವಾಗಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ.
ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.